ಹಾದಿಮನಿಯವರು 4 ಮಾತುಗಳನ್ನು ಹೇಳಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಹಾಗೂ ತಮ್ಮೆಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳು ಹಾಗೂ ತಮ್ಮೆಲ್ಲರಿಗೂ ಸದ್ಗುರು ಶ್ರೀ ಶರಣಶಿವಲಿಂಗೇಶ್ವರರ 150ನೇ ಜಯಂತಿಯ ಶುಭಾಶಯಗಳು. ಮನುಷ್ಯನ ಜೀವನದಲ್ಲಿ ಅನೇಕ ಸಂದರ್ಭಗಳು ಬರ್ತಾವೆ. ಅದರಲ್ಲಿ ದೈವ ಚಿಂತನೆ, ಶರಣ ಚಿಂತನೆ ಅಂತಹ ಸಂದರ್ಭಗಳು ಬರೋದು ಬಹಳ ಅಪರೂಪ. ಅಂಥ ಒಂದು ಶುಭ ಸಂದರ್ಭದಲ್ಲಿ ನನಗೆ ಆಮಂತ್ರಣ ಕೊಟ್ಟು ಇಲ್ಲಿ ಕರೆಸಿ 4 ಮಾತುಗಳನ್ನು ಹೇಳಲು ಅನುಮತಿ ಮಾಡಿಕೊಟ್ಟಂತಹ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯರಿಗೂ ಹಾಗೂ ಆಯೋಜಕರಿಗೂ ನನ್ನ ಕ್ಷಮಿಸಿದೆ. ಯಾರು ಸತ್ಯವನ್ನು ಕಾಣ್ತಾರ ಅವರಿಗೆ ಸತ್ಯದರ್ಶಿಗಳು ಅಂತ ಅಂದ್ರೆ ಸತ್ಯವನ್ನು ಕಂಡಾಗ ಅನುಭವಿಸಿದ. ಹಾಗಾದ್ರೆ ಏನು ಸತ್ಯ ಅಂದ್ರೆ ಏನು? ಸತ್ಯ ಅಂದ್ರೆ ಬಹಳ ಸರಳಾಗಿ ಹೇಳ್ಬೇಕಂದ್ರೆ ತನ್ನನ್ನು ತಾನು ತಿಳಿದುಕೊಂಡು, ಯಾವಾಗ ನನ್ನನ್ನು ನಾನು ತಿಳಿದುಕೊಳ್ತೀನಿ ಅವಾಗ ದೇವರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಈ ನನ್ನನ್ನು ನಾನು ತಿಳ್ಕೊಳ್ಳೋದಂದ್ರೆ ಏನು? ಈ ಉದಾಹರಣೆಗೆ ಒಂದು ಮಣಿ ತಿರುಗೈತಿ, ಅದಕ್ಕೆ ಎಣ್ಣೆ ಹಾಕಿರ್ತೀವಿ, ಬತ್ತಿನೂ ಇಟ್ಟಿರ್ತೀವಿ, ಆದ್ರೆ ಸ್ವಲ್ಪ ಜ್ಯೋತಿ ಬೆಳೆಸಿದ್ರೆ ಹೆಂಗೆ ಹಾಳಾಗಿ ಉಳಿತದೆ. ಹಾಗೆ ನಮ್ಮ ಜ್ಯೋತಿಗಳನ್ನು ಹಚ್ಚೋ ಕೆಲಸ ಇಂಥ ಪ್ರವಚನಗಳು ಶುಭ ಕಾರ್ಯಗಳು ಮಾಡ್ತಾರೆ. ಒಂದ್ಸಲ ಈ ಪಣತಿ ಹತ್ತಿ ಉರಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಅದು ಸ್ವಲ್ಪ ದಿವಸ ಹಾಳಾಗಿ ಉಳಿತದೆ. ಮತ್ತು ಸ್ವಲ್ಪ ಹೊತ್ತಾಗ ಅದು ಸ್ವಲ್ಪ ಮಂದ ಹಾಕೋದು ಹೋಗ್ತದೆ. ಅವಾಗ ನಾವು ಅದು ಗುಡಿ ಕಲಿಬೇಕಾಗ್ತದೆ. ಮತ್ತು ಸ್ವಲ್ಪ ಗಟ್ಟಿಗಿಂತ ಅದು ಚಾಚಬೇಕಾಗ್ತದೆ. ಮತ್ತು ಅದು ಜ್ಯೋತಿ ಹಾಳಾಗಿ ಉರಿತದೆ. ಹಾಗದು ಚುಚ್ಚೋದು, ಆಮೇಲೆ ಅದು ಬತ್ತಿ ಹೊಸದು ಬದಲಾಯಿಸೋ ಕಾರ್ಯಕ್ರಮ ಮಾಸಿಕ ಶರಣ ಚಿಂತನೆ ಇಂಥ ಒಂದು ಪ್ರವಚನಗಳಿಂದ. ಇನ್ನೂ 1 ತಿಂಗಳ ಕಾಲ ಗುರುಗಳಾದ ಬಹಳ ಜೋರಾಗಿ ಎಲ್ಲ ಶರಣರ ಸಿದ್ಧಾಂತಗಳನ್ನು ಶರಣ ತತ್ವಗಳನ್ನು ಹೇಳೋರಲ್ಲ. ಬಹಳ ಚೆನ್ನಾಗಿ ಮಾತಾಡಿದರು. ಅವರು ಹೀಗೆ ಮಾತಾಡಿದರು, ತಮ್ಮ ಪೀಠಿಕೆಗಳಲ್ಲಿ ಯಾವ ವಿಷಯವೂ ಬಿಟ್ಟಿಲ್ಲ. ಅವೆಲ್ಲ ಶರಣ ತತ್ವಗಳನ್ನು ರೇಣುಕಾರರ ಸಿದ್ಧಾಂತ ಸಿಕ್ಕಾಮಣಿ ಎಲ್ಲ ಏನಂದರೆ ನಿರ್ಧಾರವಾಗಿ ತಮ್ಮದೇ ಆದ ಶೈಲಿ ಒಳಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಹೇಗೆ ಅಲ್ಲಮ್ಮ ಪ್ರಭು ಹೇಳ್ತಾರೆ, ಪ್ರಣತಿಯೂ ಇದೆ, ಭಕ್ತಿಯೂ ಇದೆ, ತೈಲವಿಲ್ಲದೆ ಪ್ರಣಿತ ಇಲ್ಲಿಯದು. ಹಾಗೆ ಗುರುವಿದೆ, ಲಿಂಗವಿದೆ, ಇದು ಶಿಷ್ಯನ ಸುಜ್ಞಾನವಾಗಲು ಭಕ್ತಿಯಲ್ಲಿಯದು ಅಂತ ಹೇಳಿ. ಯಾಕಂದರೆ ಜೀವನದೊಳಗೆ ಏನೇ ಸಾಧಿಸಬೇಕಂದ್ರೆ ಗುರುವಿನ ಮಾರ್ಗದರ್ಶನ ಬೇಕಾಗ್ತದೆ. ಗುರುವಿನ ಮಾರ್ಗದರ್ಶನ ಇತ್ತು ಅಂತಂದ್ರೆ ಅದು ತಾನೇ ತಮ್ಮನ್ನ ಏನೋ ಸುಮಾರ್ಗಕ್ಕೆ ಕರ್ಕೊಂಡು ಹೋಗ್ತದೆ. ಈಗ ಮನುಷ್ಯದೊಳಗೆ ನಮ್ಮ ದೇಹದೊಳಗೆ ಬಹಳಷ್ಟು ಶಕ್ತಿ ಇರ್ಬೋದು, 100 ಕಿಲೋಮೀಟರ್ ಓಡುವಂತಹ ತಾಕತ್ತು ಇರ್ಬೋದು. ಆದರೆ ಕತ್ತಲೆ ಒಳಗೆ ಒಂದು ಡ್ಯೂಟಿಗೆ ಇರ್ತಿದ್ರೆ 4 ಹೆಜ್ಜೆ ಆಗೋದಿಲ್ಲ. ಈಗ ವಚನಗಳು, ಶಾಸ್ತ್ರಗಳು, ಶರಣರ ತತ್ವಗಳು ಏನಂತ ಒಂಥರ ಡ್ಯೂಟಿಗೆ ಇದ್ದಂತೆ. ಒಮ್ಮೆ ಹಚ್ಚಿಕೊಂಡಂಥ ಡ್ಯೂಟಿಗೆ ನಮ್ಮ ಅದನ್ನು ಜೋಪಾನ ಮಾಡಿಕೊಂಡು ನಮ್ಮ ಗುರಿ ಮುಟ್ಟುವವರೆಗೂ ಅದೇ ನಾವು ಇಟ್ಕೊಂಡು ಹೋದ್ರೆ, ನಮ್ಮ ಗುರಿ ಮುಟ್ಟುವವರೆಗೂ ಕಾಯ್ಕೊಂಡು ಹೋದ್ರೆ ನಾವೇ ಬೆಳಕಾಗ್ತೀವಿ, ಬೆಳಕೇನು ಮಾಡ್ತೀವಿ. ಆವಾಗ ದೀವಿಟಿಗೆ ಅವಶ್ಯಕತೆ ಇಲ್ಲ. ಅಂಥ ಒಂದು ದೀವಿಟಿಗೆಯನ್ನು, ಬೆಳಕನ್ನು ಹಚ್ಚಿಕೊಳ್ಳೋದಕ್ಕೆ ಇಂಥ ತತ್ವಜ್ಞಾನಿಗಳ ಮಾತುಗಳನ್ನು ನಾವು ಕೇಳಬೇಕಾಗ್ತದೆ. ಜೀವನ ಅಷ್ಟು ಸರಳ ತಿಳ್ಕೊಂಡ್ರೂ ಕೂಡ ಸರಳ, ಕಷ್ಟ ಅಂತ ತಿಳ್ಕೊಂಡ್ರೂ ಕೂಡ ಕಷ್ಟ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಬೆಳಕಿನ ಹೊರಟದ ಜೀವನ. ಹೊರಗಿನ ಕತ್ತಲಿ ಬೇರೆ, ಹೊರಗಿನ ಕತ್ತಲಿ ಬೇರೆ, ಹೊರಗಿನ ಬೆಳಕು ಬೇರೆ, ಒಳಗಿನ ಬೆಳಕು ಬೇರೆ. ಯಾವಾಗ ಮನಸ್ಸಿನೊಳಗೆ ಈ ಒಂದು ವಚನದ ಪ್ರಭೆ, ಜ್ಞಾನದ ಪ್ರಭೆ ಮೂಡಿತು ಅಂತಂದ್ರೆ ಪ್ರಪಂಚ ಸ್ಪಷ್ಟ ಕಾಣಿಸ್ತದೆ. ಒಳಗೂ ಬೆಳಕಾಗಿರ್ತದೆ, ಹೊರಗೂ ಬೆಳಕಾಗಿರ್ತದೆ. ಹೀಗಾಗಿ ಪ್ರಪಂಚ ಭಾಳ ಸ್ಪಷ್ಟವಾಗಿ ಕಾಣಿಸ್ತದೆ. ಅದರ ಉಪಯೋಗ ಏನು ಅಂತಂದ್ರೆ ಮನುಷ್ಯನಿಗೆ ಭಯ ಆಗೋದಿಲ್ಲ. ಕತ್ತಲಿ ಒಳಗೆ ಭಯ ಇರ್ತದೆ ಮನುಷ್ಯನಿಗೆ, ಬೆಳಕರಿಯೊಳಗೆ ಭಯ ಆಗೋದಿಲ್ಲ. ಆಗ ಬೆಳಕನ್ನು ಹೆಚ್ಚಿಸ್ಕೊಳ್ಳೋದು ಹಬ್ಬ ದೀಪಾವಳಿ ನಾವು ಮಾಡಿದ್ವಿ. ಈಗ ಇದು ಕಾರ್ತಿಕ ಮಾಸದ ಶರಣರ ಜಯಂತಿನೂ ಅಥವಾ ದೀಪಾವಳಿಯ ಮುಂದಿನ ಭಾಗ. ಈ ಒಂದು ಬೆಳಕಿನಿಂದ ತುಂಬಿದಂತಹ ಜೀವನ ನಮ್ಮದಾಗಲಿ ಅಂತ ನಾನಂತೂ ಹಾರೈಸ್ತೀನಿ. ಇಲ್ಲಿ ಪೂಜ್ಯರು ಅಭಿನವ ಶಿವಲಿಂಗ ಸ್ವಾಮೀಜಿಯವರ ಸ್ವಾಮೀಜಿಯವರ ಸೊ ಅವರು ಇನ್ನೂ ಮಾತಾಡೋರು ಅದಾರ. ಸೊ ಇನ್ನೂ ನಾನು ಹೆಚ್ಚಿನ ಸಮಯ ತಗೊಳ್ಳೋದಾದ್ರೆ ಅವ್ರಿಗೆ 2 ತಾಸು ಕೊಟ್ಟರೆ ಇರಲಿ, ಬಹಳ ಸಂತೋಷ. ಸೊ ಇಂಥ ಒಂದು ಶರಣರ ತತ್ವದೊಳಗೆ ಬೆಳೆಯೋದರಿಂದ ನಮ್ಮ ಜೀವನದೊಳಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತದೆ.
ಹೆಂಗೆ ನಾವು ಒಂದು ಮನೆ ಸ್ವಚ್ಛ ಇರಬೇಕಾದ್ರೆ ದಿನ ಕಸ ಹೊಡಿತೀವಿ, ಊರು ಸ್ವಚ್ಛ ಇರಬೇಕಾದ್ರೆ ಒಂದು ಬೀದಿ ಕಸ ಹೊಡಿತೀವಿ. ಹಾಗೆ ನಮ್ಮ ಮನಸ್ಸನ್ನು ನಾವು ಸ್ವಚ್ಛ ಮಾಡ್ಕೊಂಡಿವಿ ಅಂತಂದ್ರೆ ಸ್ವಚ್ಛ ಮನಸ್ಸಿನೊಳಗೆ ಸ್ವಚ್ಛ ವಿಚಾರಗಳು ಬರ್ತವೆ, ಕೆಟ್ಟ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಬರ್ತವೆ. ಭಾಳ ಸರಿ ಬರ್ತವೆ, ಭಾಳ ಸರಿ ಬರ್ತವೆ. ಸ್ವಚ್ಛ ಮನಸ್ಸಿತ್ತು, ಸ್ವಚ್ಛ ವಾತಾವರಣ ಇತ್ತು ಅಂತಂದ್ರೆ ವಿಚಾರಗಳು ಶುದ್ಧವಾಗಿರ್ತವೆ, ನಮ್ಮ ಭಾವ ಶುದ್ಧ ಇರ್ತವೆ, ಮನಸ್ಸು ಶುದ್ಧ ಇರ್ತವೆ. ಅದರಿಂದ ಏನಾದ್ರು ಉಪಯೋಗ ಆಗ್ತದೆ, ನಮ್ಮ ಕೈನೂ ಸ್ವಲ್ಪ ಶುದ್ಧ ಆಗುತ್ತೆ. ಅದಕ್ಕೆ ನಾವು ಲಿಂಗೈಕ್ಯ ಕೈ ಒಳಗೆ ಯಾವಾಗಲೂ ಯಾವುದು ಹೇಳಬೇಕು, ಯಾವುದು ಮಾಡಬಾರದು ಅಂತ ಅನ್ನೋದು ನಮ್ಮ ಮನಸ್ಸಿನೊಳಗೆ ಗೊತ್ತಾಗ್ತದೆ. ಅದಕ್ಕೆ ಶರಣರು ಹೇಳಿದರು, ಶಿವಪಥ ಅರಿವಡೆ ಗುರುಪಥ ಓದಲು ಅಂತ ಹೇಳಿದರು. ಇದು ಶಿವನ ಸಾಕ್ಷಾತ್ಕಾರ ಆಗಬೇಕು, ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು, ನಮ್ಮ ಮನಸ್ಸಿನೊಳಗೆ ಶಿವನ ಬೆಳಕು ಮೂಡಬೇಕು ಅಂತಂದ್ರೆ ಗುರುಗಳ ಮಾರ್ಗದರ್ಶನ ಬೇಕಾಗ್ತದೆ. ಗುರುಗಳಂದ್ರೆ ಯಾರು, ಅದು ಪ್ರಶ್ನೆ. ಗುರುಗಳಂತಂದ್ರೆ ಯಾರು ಬೆಳಕು ತೋರಿಸ್ತಾರೆ, ಯಾರು ಬೆಳಕನ್ನು ಹಾಕ್ತಾರೆ, ಯಾರು ಸತ್ಯನ ಮಾತಾಡ್ತಾರೆ, ಅವರೇ ಗುರುಗಳು. ಅವ್ರು ಎಲ್ಲಿ ಸಿಗ್ತಾರೆ, ಯಾವಾಗ ಸಿಗ್ತಾರೆ, ಹೇಗೆ ಸಿಗ್ತಾರೆ ಅಂತಲ್ಲ. ನೀವು ಸಾಲಿಗೆ ಹೋಗ್ಲಿಕ್ಕೆ ಮುಂಚೆ ವಿಚಾರ ಮಾಡ್ತಾರೆ, ಯಾವ ಗುರುಗಳ ಕ್ವಾಲಿಫಿಕೇಶನ್ ಏನು ಇಲ್ಲ. ಹೇಗೆ ಒಂದು ಅಡ್ಮಿಷನ್ ತಗೊಂಡು ಒಳಗೆ ಹೋದ ಬಳಿಕ ಒಬ್ಬರೆಲ್ಲ ಒಬ್ಬರು ಗುರುಗಳು ಬರ್ತಾರೆ, ಅವ್ರ ಪ್ರಭಾವದಿಂದ ನೀವೆಲ್ಲ ವಿಷಯಗಳನ್ನು ಕಲಿತು ಹೇಗೆ ಮುಂದೆ ಹೋಗ್ತೀರಿ. ಪ್ರೈಮರಿ, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿ ಹೋಗ್ತಾರಲ್ಲ, ಹಾಗಿದೆ ಶಿವಪಥ ಅರಿವಡೆ ಗುರುಪಥ ಮೊದಲು. ಎಲ್ಲಾದ್ರೂ ಯಾವಾಗ ನನ್ನ ವಯಸ್ಸಾಯಿತು, ನನ್ನ ಸಣ್ಣನಿಗೆ ಏನು ವಯಸ್ಸಿದ್ರೆ ಅಷ್ಟೇ ಇಲ್ಲ, ಯಾವಾಗ ನೀವು ಮನಸ್ಸಾಪೂರ್ವಕ ತಯಾರಾಗ್ತೀರಿ ಅವಾಗ ನೀವು ಆಧ್ಯಾತ್ಮ ಮಾರ್ಗದಲ್ಲಿ ಹೋಗ್ತೀರಿ. ಇದೊಂದು ಫೈದಾ ಏನು, ಇದೊಂದು ಬೆನಿಫಿಟ್ಸ್ ಏನು ಅಂತಂದ್ರೆ, ಒಂದು ನಮಗೆ ಭಯ ಇರೋಂಗಿಲ್ಲ, ಎರಡನೇ ತಿಂಗಳು ಮಾಡೋ ಕಾರ್ಯದಲ್ಲಿ ಸಂತೃಪ್ತಿ ಇರ್ತದೆ. ಈಗ ನಾವು ಶರಣರ ಪುರಾಣದೊಳಗೆ ಬಂದರೆ ಕಥೆಯೊಳಗೆ ಬರ್ತೈತಿ, ಶರಣರು ದುಡ್ಡು ಮುಟ್ಟತಿಲ್ಲ ಅಂತ ಹೇಳಿ, ಅವ್ರು ಯಾವತ್ತೂ ದುಡ್ಡು ಕೈಗೊಳ್ಳಿ ಹಿಡಿದವರಲ್ಲ ಅಂತ ಹೇಳಿ ಪುರಾಣದೊಳಗೆ ಬರ್ತೈತಿ ಸನ್ನಿವೇಶದೊಳಗೆ. ಅದರರ್ಥ ಏನು ಅಂದರೆ ಸಂತೃಪ್ತ ಭಾವ ಇತ್ತು. ನಾನು ಇನ್ನೇನು ಹೇಗೆ ಗಾಯಕ ಮಾಡಿದ್ದೀನಿ, ಅದರಿಂದ ಏನು ನನಗೆ ಬಂದೈತಿ ಅಷ್ಟು ಸಾಕು, ಇದಕ್ಕೆ ಹೆಚ್ಚು ಬೇಡ. ಅಂದರೆ ಏನಾಗ್ತೈತಿ, ಮನುಷ್ಯ ಅಪವಿಷಿ ವಸ್ತುಗಳಿಂದ ಆಶೆ ಹೋಗೋದಿಲ್ಲ. ಅದರಿಂದ ಏನಾದ್ರು ಸಂತೃಪ್ತ ಭಾವ ಬಂದಾಗ ಕಂಟೆಂಟ್ಮೆಂಟ್ ಅಂತಾರೆ ಇಂಗ್ಲೀಷ್ ಒಳಗೆ. ಅಂದರೆ ನಾನು ಸಂತೃಪ್ತಿ, ನನಗೆ ಶಾಂತಿ ಇರೋದ್ರಿಂದ ಅಂದರೆ ಮಿಕ್ಕಿದ ಯಾವುದು ಆಶೆ ಇರೋದಿಲ್ಲ. ಆ ಬಳಿಕ ಮನುಷ್ಯ ಪರೋಪಕಾರಿಯಾಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಯಾರು ಕಷ್ಟದೊಳಗಲ್ಲ ಅವರಿಗೆ ಕೈಗೆ ಆದಷ್ಟು ಸಹಾಯ ಮಾಡಬೇಕು ಅಂತ. ಅದಕ್ಕೆ ಒಬ್ಬರು ಶರಣರು ಭಾಳ ಚಂದ ಹೇಳ್ತಾರೆ, ಕಣ್ಣುಗಳು ಎರಡು, ಬಾಯಿ ತಾನುವುದು ಏನಿದರ ಅರ್ಥ, ಕಿವಿಗಳು ಎರಡು, ಬಾಯಿ ತಾನುವುದು ಏನಿದರ ಅರ್ಥ. ಹೌದಾ? ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ. ಕಣ್ಣುಗಳು ಎರಡು, ಬಾಯಿ ತಾನುವುದು ಏನಿದರ ಅರ್ಥ ಅಂತಂದ್ರೆ, ಕಣ್ಣ ಚಲೋದು ನೋಡ್ತದೆ, ಕೆಟ್ಟದ್ದು ನೋಡ್ತದೆ. ಆದರೆ ನೀವು ಮಾತಾಡಿ ಬೇರೆ ಯಾವುದೇ ಕೆಟ್ಟದ ಅದು ಮತ್ತೊಮ್ಮೆ ಹಂಚೋದ್ರಿಂದ ಇನ್ನು ಕೆಟ್ಟದನ್ನೇ ಬೆಳೀತದೆ ಹೊರತು ಅದು ಒಳ್ಳೆಯದನ್ನು ಆಗೋದಿಲ್ಲ. ಹಾಗೆ ಕಿವಿಗಳು ಎರಡು, ಬಾಯಿ ತಾನು ಏನಿದ್ರ ಅರ್ಥ, ಚಲೋದು ಕೇಳೋದು, ಕೆಟ್ಟದ್ದು ಕೇಳೋದು, ಆದ್ರೆ ಮಾತಾಡೋದು ಒಳ್ಳೆಯದು, ನಾಲ್ಕು ಜನ ಉಪಯೋಗ ಆಗ್ತದೆ. ಹಾಗೆ ಕೈಗಳು ಎರಡು, ಬಾಯಿ ತಾನು ಏನಿದರ ಅರ್ಥ ಅಂತ ಕೇಳ್ತಾರೆ. ಕೈಯಿಂದ ಕೆಲಸ ಮಾಡು, ಒಂದು ಕೈಯಿಂದ ನೀವು ಊಟ ಮಾಡು, ಇನ್ನೊಂದು ಕೈಯಲ್ಲಿ ಸಮಾಜ ಉದ್ಧಾರಕ್ಕೆ ಅದು ಮೀಸಲಾಗಿದೆ ಅಂತ ಹೇಳ್ತಾರೆ. ಅದನ್ನು ಶರಣರು ಕಾಯಕ ದಾಸೋಹ ಅನುಭಾವ ಅಂತ ಹೇಳ್ತಾರೆ. ಕಾಯಕ ಅಂತಂದ್ರೆ ಸತ್ಯ ನಿಷ್ಠವಾದಂತಹ ಕಾಯಕ ಮಾಡೋದು, ಶುದ್ಧವಾದ ಪರಿಶುದ್ಧವಾದಂತಹ ಕಾಯಕ ಮಾಡೋದು. ಕಾಯಕ ಅಂದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡೋದು, ಅಂದರೆ ಕೆಲಸದ ಕಡೆ ಗಮನ ಇರಬೇಕು, ಸಮಯದ ಕಡೆ ಗಮನ ಇರಬಾರ್ದು ಕಾಯಕದೊಳಗೆ. ಆ ಬಳಿಕ ದಾಸೋಹ. ದಾಸೋಹ ಅಂತಂದ್ರೆ ನಿನಗೆ ಎಷ್ಟು ಊಟ ಆಗ್ತೈತೆ ಅಷ್ಟು ಮಾಡು, ಮಿಕ್ಕಿದೇನೈತಿ 4 ಜನರ ಜೊತೆ ಹಂಚಿಕೊ. ದಾಸೋಹ ದೇಹ ಮತ್ತು ಮನಸ್ಸಿಗೆ ದಾಸನಾಗಿ ನೀವು ಯಾವುದೇ ಕೆಲಸ ಮಾಡಿದಿ ಅದು ದಾಸೋಹ ಆಗ್ತದೆ. ಅಲ್ಲಿ ನಾನು ಅನ್ನೋದಿರೋದಿಲ್ಲ. ಈಗ ಉದಾಹರಣೆ ಹೇಳಬೇಕಂದ್ರೆ ದಾನ, ಭಿಕ್ಷೆ, ದಾಸೋಹ 3 ಪದ ಸರ್ವೇ ಸಾಮಾನ್ಯರು ಬಳಸ್ತಾರೆ. ಒಂದು ದಾನ, ಎರಡನೇದು ಭಿಕ್ಷೆ, ಮೂರನೇದು ದಾಸೋಹ. ದಾನ 3ರಲ್ಲಿ ಒಂದು ಕೊಡೋ ಕೈಲಿ ಇರ್ತೈತಿ, ಒಂದು ತಗೊಳ್ಳೋ ಕೈಲಿ ಇರ್ತೈತಿ. ದಾನ ಅಂದರೆ ಭಿಕ್ಷೆ, ದಾಸೋಹ ಅಂದರೆ. ಬಸವಣ್ಣನವರು ದಾಸೋಹ ಪರಿಕಲ್ಪನೆ ಎದಕ್ಕೆ ಹುಟ್ಟು ಹಾಕಿದ್ರು, ಎದಕ್ಕೆ ಪ್ರಾರಂಭ ಮಾಡಿದ್ರು ಅಂತಂದ್ರೆ, ದಾನ ಅಂತಂದ್ರೆ ಸನಾತನ ಹಿಂದೂ ಧರ್ಮದೊಳಗೆ 4 ವರ್ಣಗಳದಾವೆ. ಒಂದು ಬ್ರಾಹ್ಮಣ, ಕ್ಷತ್ರಿಯ,
ವೈಶ್ಯ ಮತ್ತು ಶೂದ್ರ. ನೀವು ಯಾವುದೇ ವಸ್ತುನ ಬ್ರಾಹ್ಮಣನಿಗೆ ಕೊಟ್ಟರೆ ಅದು ದಾನ ಆಗ್ತದೆ. ಯಾವುದೇ ವಸ್ತುನ ನೀನು ಬ್ರಾಹ್ಮಣ ಅಂತ ಆಗ್ತದೆ. ಅದೇ ವಸ್ತುನ ವೈಶ್ಯ ಕ್ಷತ್ರಿಯ ಶೂದ್ರನಿಗೆ ಕೊಟ್ಟರೆ ಅದು ಭಿಕ್ಷೆ ಆಗ್ತದೆ. ಅದೇ ವಸ್ತು ಏನೇನೋ ಗೊತ್ತಿಲ್ಲ, ಯಾರಿಗೆ ಕೊಡ್ತೀವಿ ಅವ್ರಿಗೆ ಕೊಟ್ಟಿರೋದು ದಾನ ಆಗ್ತದೆ, ಉಳಿದವ್ರಿಗೆ ಕೊಟ್ಟಿರೋದು ಭಿಕ್ಷೆ ಆಗ್ತದೆ. ದಾನದೊಳಗೆ ಸ್ವಾಭಿಮಾನದ, ಭಿಕ್ಷೆ ಒಳಗೆ ಅಪಮಾನದ. ಅವೆಲ್ಲವನ್ನ ಕಿತ್ತಿ ಹಾಕಿ ಸಮಭಾವ ಸಮಕಲೆ ಸಮರಸ ಅಂತ ಬಸವಣ್ಣನವರು ದಾಸೋಹ ತತ್ವವನ್ನು ಕೊಟ್ಟರು. ಅಲ್ಲಿ ಯಾರು ಕೊಡೋರ ಹೆಸರು ಇರೋದಿಲ್ಲ, ತಗೊಳ್ಳೋ ಹೆಸರು ಇರೋದಿಲ್ಲ. ನನ್ನ ಹತ್ರ ಇದ್ದಂತಹ ಏನು ಸರ್ಪ್ಲಸ್ ಅದ, ಏನು ಹೆಚ್ಚಿಗೆ ಅದ, ಅದು ನನ್ನ ಸಮಾಜದೊಳಗೆ ಹಂಚ್ಕೊಳ್ತಾ ಇದ್ದೀನಿ, ಅದು ದಾಸೋಹ ಆಗ್ತದೆ. ಇನ್ನು ಇಷ್ಟಕ್ಕೆ ಜೀವನ ಸಾಲದು, ನಿನ್ನನ್ನು ನೀನು ತಿಳ್ಕೋಬೇಕು ಅಂತಂದ್ರೆ ಅದಕ್ಕೆ ಅನುಭಾವ ಅಂತ ಹೇಳಿದ್ರು. ಅನುಭಾವ ಅಂತಂದ್ರೆ ನಾನು ಅನ್ನೋ ಭಾವ ಬಿಟ್ಟು ಬಿಡೋದು ಅಷ್ಟೇ. ಅನುಭಾವ ಭಾವನಾತ್ಮಕವಾಗಿ ಇದು ನಾನು ಮಾಡಿದೆ, ನಂದಿದು ಇದು ಅಂತಂದು ಬಿಟ್ಟು ಯಾವುದೇ ಕೆಲಸ ಮಾಡ್ತೀವಿ, ಅದು ಅನುಭಾವ. ಅದಕ್ಕೆ ಅನುಭಾವ ಮಂಟಪ ಅಂತ ಮಾಡಿದ್ರು. ಇದು ಒಂದು ಅನುಭವ ಮಂಟಪ, ಪ್ರಣವ ಮಂಟಪ. ಇಲ್ಲೆಲ್ಲ ತಾವು ಬಂದು ನಾನು ಅನ್ನೋದನ್ನು ಮರೆತು ಗುರುಗಳು ಹೇಳಿದಂತಹ ತತ್ವ ಚಿಂತನೆಗಳನ್ನು ನೀವು ಮನಸ್ಸಿನೊಳಗೆ ಅರಗಿಸಿಕೊಂಡು ನೀವು ನಿಮ್ಮ ಜೀವನವನ್ನು ಕಳಕನ್ನು ಮಾಡಿದರೆ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದನ್ನು ಯಶಸ್ವಿ ಆಗ್ತದೆ. ಅದರಿಂದ ಒಂದು ಫಲ ಸಿಗ್ತದೆ. ಇಂಥ ಕಾರ್ಯಕ್ರಮವನ್ನು ಪದೇ ಪದೇ ಮಾಡ್ತಾ ಇರೋದು. ಜನರು ಅಂತಿರ್ತಾರೆ, ಒಂದು ಸಮಯ ಇಲ್ಲ, ಅದು ಇಲ್ಲ, ಇದು ಇಲ್ಲ. ಮತ್ತು ಇದು ಯಾವ ಸಮಯದಲ್ಲಿ ಇಂಥ ಒಂದು ಅವಕಾಶ ಏನು ಸಿಗ್ತೈತಿ, ಅದನ್ನು ಸದುಪಯೋಗ ಮಾಡಿಕೊಂಡು ನಮ್ಮ ಜೀವನದೊಳಗೆ ಬೆಳಕು ಮಾಡಬೇಕು. ಅವ್ರು ಉಳಿದವ್ರು ಕತ್ಲಿ ಒಳಗೆ ನಡೆಯವ್ರ ಬಳಿ ಏನು ಮೊಬೈಲ್ ಬೆಳಕು ಇಟ್ಕೊಂಡು ಹೋಗೋರು ಹೋಗಿ ಯಾವ್ದು ಅಂತರಂಗದೊಳಗೆ ಭಗವಂತನ ಬೆಳಕು ಅಂತಂದ್ರೆ ಯಾವ ಬೆಳಕು ಏನಾಗಿಲ್ಲ, ಅದು ಜೀವನ ಪರ್ಯಂತ ನಿಮ್ಮನ್ನು ಕಾಪಾಡುತ್ತದೆ. ಅಂಥ ಒಂದು ಅಂಥ ಒಂದು ದೈವ ಕೃಪೆ ತಮ್ಮೆಲ್ಲರೂ ಆಗಲಿ ಅಂಥೇಳಿ ನಾನಂತೂ ಆಶಿಸ್ತೀನಿ. ಕಳೆದ 30 ವರ್ಷಗಳಿಂದ ನಾನು ಅಮೆರಿಕದಲ್ಲಿರೋದ್ರಿಂದ ನನ್ನ ಕನ್ನಡ ಭಾಷೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಿರ್ಬೋದು, ಆದರೆ ನನ್ನ ಭಾವನೆ ಒಳಗೆ ಬದಲಾಗಿಲ್ಲ ಅಂತ ನನಗೆ ಅನಿಸ್ತದೆ. ಅದಕ್ಕೆ ನೀವು ಹೆಚ್ಚಾಗಿ ಮಕ್ಕಳೆಲ್ಲ ಬಂದಿದ್ದಾರೆ, ಅವ್ರು ಕರ್ಕೊಂಡು ಬರ್ಬೇಕು. ಆ ಸಣ್ಣವರಿದ್ದಾಗ ನೀವೇನು ಹಾಕ್ತಿರಲ್ಲ ಮನಸ್ಸಿನೊಳಗೆ ಇದ್ದಾರಲ್ಲ ಶರಣ ತತ್ವಗಳು ಟಿವಿಯೊಳಗೆ ಹಾಕಿದ್ರೆ ಆ ಮಕ್ಕಳಿಗೆ ಅದರಲ್ಲಿ ಆಸಕ್ತಿ ಬೆಳೀತದೆ. ಒಬ್ಬರು ಭಾಳ ಚೆನ್ನಾಗಿ ಹೇಳ್ತಾರೆ, ಈಗ ನಮಗೆಲ್ಲ ಕಾರ್ಯಕ್ರಮ ಮಾಡ್ತೀವಪ್ಪ, ಯಾರು ಜನನೇ ಬರೋಂಗಿಲ್ಲ, ಇಡೀ ಮುಂದಾದವ್ರು ಬರ್ತಾರೆ, ಇಲ್ಲ ಸೀನಿಯರ್ ಮುಂದಿನ ಬರ್ತೈತಿ ಹೆಂಗೆ ಅಂತ ಕೇಳಿದ್ರೆ ಅವ್ರು ಭಾಳ ಚಂದ ಹೇಳ್ತಾರೆ. ಇವರು ದೊಡ್ಡ ಮಂದಿ ಇರ್ತಾರೆ, ಹಿರಿಯರು, ಅವ್ರ ಹತ್ರ ತೂತ ಬಿದ್ದಿ ಚೀಲ ಅಂತ, ಅದರ ನೀವೆಲ್ಲ ತುಂಬಿರ್ತದೆ. ಮೊದಲು ನೀವು ಏನೇ ಹಾಕಿದ್ರು ಅವರು ಭಾಳ ಇಳಿಸಂಗಿಲ್ಲ, ಎಲ್ಲ ತುಂಬಿರ್ತದೆ. 40, 80, 90 ವರ್ಷಕ್ಕೆಲ್ಲ ಸಂಸಾರ ಅವು ಇವನ್ನೆಲ್ಲ ತೆಲುಗು ತುಂಬಿರ್ತೈತಿ, ಇವು ಯಾವ ಇಳಿಸಂಗಿಲ್ಲ. ಇನ್ನು ನಾವು ಟೀನೇಜ್ ಹುಡುಗರು ಇರ್ತಾರೆ, 18, 20, 25 ಹುಡುಗರು ಕೈಯಾಗ ಮೊಬೈಲ್ ಇದ್ರೆ ಪ್ರಪಂಚನೇ ಮಾಡಿರ್ತಾರೆ. ಅವು ಮಾತ್ರ ತುತ್ತ ಬಿದ್ದಿ ಚೀಲ, ನೀವು ಎಂಟ ಮ್ಯಾಲಿಂದ ಹಾಕಿದ್ರೆ ತೆಲುಗು ಸರ್ ಹೋಗ್ತಾವೆ. ಹೌದಾ? ಹೀಗಾಗಿ ಏನು ಉಳಿತೈತಿ ಸ್ವಲ್ಪ ಉಳಿತೈತೆ ಅವ್ರ ವಿಚಾರದೊಳಗೆ. ಆದರೆ ಸಣ್ಣ ಮಕ್ಕಳದವ್ರನ್ನ ಹೊಸ ಚೀಲ ನೀವು ಒಳ್ಳೆ ವಿಷಯಗಳನ್ನು ಅವ್ರಿಗೆ ಹಾಕಿದ್ರೆ ಅವ್ರ ಮನಸ್ಸನ್ನು ತುಂಬತೈತಿ, ಹಿಡ್ಕೋತೈತಿ. ಮುಂದೆ ಅವರೇ ಬೆಳೆದ್ರು ವಿದ್ವಾನಿಗಳಾಗ್ತಾರೆ ಅಥವಾ ತತ್ವಜ್ಞಾನಿಗಳಾಗ್ತಾರೆ, ಚಿಂತಕರಾಗ್ತಾರೆ. ಹಂಗೆ ನಾವು ಮಕ್ಕಳನ್ನು ಹೆಚ್ಚಾಗಿ ಇದರಲ್ಲಿ ಪ್ರೋತ್ಸಾಹಿಸಿ ಕರ್ಕೊಂಡು ಬರಬೇಕು. ಆದಷ್ಟು ಮೊಬೈಲಲ್ಲಿ ಒಳ್ಳೆಯದು ಇರ್ತೈತಿ, ಕೆಟ್ಟದ್ದು ಇರ್ತೈತಿ. ಆದರೆ ಒಳ್ಳೆಯದನ್ನು ಹುಡುಗರಿಗೆ ಪ್ರೇರೇಪಿಸಿ ಒಳ್ಳೆಯ ಅಭ್ಯಾಸದ ಕಡೆ ಅವರು ಒಲವನ್ನು ಹೆಚ್ಚಿಸಿ ಮಕ್ಕಳಿಗೆ ವಿದ್ಯೆ ಕೊಟ್ಟಿರ್ತಂದ್ರೆ ಅದು ಮುಂದೆ ಅವರಿಗೆ ಒಬ್ಬ ಒಳ್ಳೆಯ ನಾಗರಿಕನಾಗಿ ಸಾಧ್ಯ. ಬಟ್ ಅದರ ಜೊತೆಗೂ ಕೂಡ ಸ್ವಚ್ಛತೆಯನ್ನು ಮೊದಲಿಂದ ಮನೆಯಿಂದಲೇ ಸ್ಟಾರ್ಟ್ ಮಾಡಬೇಕು. ಮನೆ ಸ್ವಚ್ಛ ಇತ್ತು ಅಂತಂದ್ರೆ ಮನಸ್ಸು ಬರ್ತದೆ. ಮಠಕ್ಕೆ ಯಾಕೆ ಬರ್ತಾರೆ ಜನ ಅಂದ್ರೆ ಮಠದಾಗ ಸ್ವಚ್ಛ ಇರ್ತೈತಿ, ಶಾಂತ ಅಂತ ಮಠಕ್ಕೆ ಬರ್ತಾರೆ. ಹೌದು, ಮನೆಯ ಮಂದಿರ ಆಗಬೇಕಂತಂದ್ರೆ ಮೊದಲು ಮಂದಿರ ಥರ ಮಾಡ್ಕೊಳ್ಬೇಕಾಗ್ತದೆ. ಎಲ್ಲ ಸಮಯದ ಮೇಲೆಲ್ಲ ಮಾಡ್ಕೊಂಡು ಎಲ್ಲ ಸ್ವಚ್ಛ ಮಾಡ್ಕೊಂಡಿದ್ರೆ ಅಂತಂದ್ರೆ ಮನಸ್ಸು ಬರ್ತದೆ. ಹೀಗೆ ಊರು ಸ್ವಚ್ಛ ಇತ್ತು ಅಂತಂದ್ರೆ ಜನ ಯಾರು ಊರಿಗೆ ಹೋಗಂಗಿಲ್ಲ, ಊರಾಗೆ ಇರ್ತಾರೆ, ಚಲೋ ವ್ಯವಹಾರ ಮಾಡ್ತಾರೆ. ಸೊ ಹಿಂಗೆ ಇದೇ ಕಸ ಗುಡಿಸೋ ಕೆಲಸವಲ್ಲ, ಅದು ಗುರುಗಳಿಂದಷ್ಟೇ ಮಾಡೋದಾಗೋದಿಲ್ಲ, ನಮ್ಮಿಂದನೂ ಮಾಡೋದಾಗುತ್ತೆ. ನೀವು ದಿನ ಮಾಡ್ತಾ ಹೋದ್ರಿ ಅಂತಂದ್ರೆ ಅದು ಒಳ್ಳೆ ಇದಾಗ್ತದೆ. ಈಗ ಗಿಡ ಹಚ್ಚಿದ ಮೇಲೆ ಒಮ್ಮೆ ಕೊಡೋದಕ್ಕೆ ನೀರು ಹಾಕ್ತೀರಿ ಅಂತಂದ್ರೆ ಗಿಡ ಮನೆಗೆ ಹೋಗ್ಬೇಕು, ಕಿತ್ಕೊಂಡು ಹೋಗ್ತೇನೆ. ಹೌದಾ? ಹೆಂಗೆ ಹನಿಗೆ ನೀರು ಹಾಕಿದಾಗ ಅದಕ್ಕೆ ಎಷ್ಟು ಬೇಕು ಅಷ್ಟು ಕೊಡ್ತಾ ಹೋದ್ರೆ ಅದು ದೊಡ್ಡ ಸದೃಢವಾಗಿ ಹೆಮ್ಮರವಾಗಿ ಬೆಳೀತದೆ. ಹಾಗೆ ಗುರುಗಳು ಮುಂದೆ 20-25 ದಿವಸ ಹನಿಯಾಗಿ ಎಲ್ಲ ತತ್ವ ಚಿಂತನೆಗಳನ್ನು ನಿಮ್ಮನ್ನು ಉನ್ನಗಳಿಸ್ತಾರೆ.
ಅದರಿಂದ ಅವ್ರದ್ದು ಅವಕಾಶವನ್ನು ನೀವು ಪಡೆದುಕೊಂಡು ಆಧ್ಯಾತ್ಮದ ಶಿಖರವನ್ನು ನೀವು ಏರಿ ಅಂತ ಹೇಳ್ತಾ ಈ ನಮ್ಮೊಂದು ಅವಕಾಶ ಮಾಡಿಕೊಡುವಂತಹ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೂ ಮತ್ತು ವೇದಿಕೆಗೆ ತಂದ ಎಲ್ಲ ಗುರುವರಿಗೂ ನನ್ನ ಅತಿಯ ಶರಣಾರ್ಥಿಗಳನ್ನು ಹೇಳ್ತಾ ಜೀವನದ ಸಾಧನೆಗೆ ಗುರುವಿನ ಮಾರ್ಗದರ್ಶನ ಕಾರ್ಯಕ್ರಮದ ನೇತೃತ್ವ ವಹಿಸಿರುವ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮೃತ್ಯುಂಜಯ ಮಹಾಸ್ವಾಮಿಗಳವರು ಶ್ರೀ ಸಿದ್ಧಾಶ್ರಮ ವಿರಕ್ತ ಮಠ ಮೈದಗಿ ಪೂಜ್ಯರಿಂದ ಆಶೀರ್ವಾದ. ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯ ಯದಗ್ರೇ ಕಮಲದಂದಂ ತಾಪತ್ರಯ ನಿವಾರಣ ಶಾಂತೈ ಸದಾ ಸ್ಮರಣೀಯರಾದ ಶ್ರೀಮದ್ ಜಗದ್ಗುರು ಶ್ರೀ ಧಾರವಾಡ ಮಹಾಶಿವಯೋಗಿಯನ್ನು ಧ್ಯಾನಿಸಿ ಮೌನದಿಂದಲೇ ಜಗತ್ತನ್ನು ಉದ್ಧಾರ ಮಾಡಿರುವಂಥ ಮೌನಯೋಗಿ ಗುರುನಾಥ ಧಾರವಾಡರನ್ನು ಪ್ರಾರ್ಥನೆಯನ್ನು ಮಾಡಿ ಅಕ್ಕಲಕೋಟದ ಸದ್ಗುರು ರೇವಣ ಸಿದ್ಧ ಶಿಕ್ಷಣರ ಮಹಾಕರ್ತವ್ಯ ದೇವರ ಭಕ್ತಿ ಶರಣಗಳನ್ನು ಸಲ್ಲಿಸಿ ಆರಾಧ್ಯ ದೇವ ಸುಕ್ಷೇತ್ರ ಮಾದನ ಹಿಂಪರಗಿಯ ಸದ್ಗುರು ಶರಣ ಶಿವಲಿಂಗೇಶ್ವರರ ಮಹಾಕರ್ತವ್ಯ ದೇವರ ಭಕ್ತಿ ಶರಣಗಳನ್ನು ಸಲ್ಲಿಸಿ ಎನ್ನ ಆರಾಧ್ಯ ದೇವ ಎನ್ನ ಕಲ್ಯಾಣಕರ್ತೆಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಯಾವ 150ನೇ ಜಯಂತ್ಯೋತ್ಸವದ ಶತಮಾನೋತ್ಸವ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಪುರಾಣ ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಪರಮ ಪೂಜ್ಯ ಪಾವನಮೂರ್ತಿ ಶಟಸ್ಥಲ ಬ್ರಹ್ಮಿ ಅಭಿನವ ರೇವಣ ಸಿದ್ಧಪಟ್ಟಿದ್ದೇವರಲ್ಲಿ ಕೂಡ ಭಕ್ತಿ ಶರಣಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಗೌರವ ಅಧ್ಯಕ್ಷವನ್ನು ವಹಿಸಿಕೊಂಡಿರ್ತಕ್ಕಂಥ ಇದೇ ಊರಿನ ಪರಮ ಪೂಜ್ಯರಾಗಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರ ಅಲ್ಲಿಯೂ ಕೂಡ ಭಕ್ತಿಯ ಶರಣಗಳನ್ನು ಸಲ್ಲಿಸಿ ಪ್ರವಚನ ಆಚಾರ್ಯರಾಗಿ 21 ದಿನಗಳ ಪರ್ಯಂತರ ತಮ್ಮದೇ ಆಗಿರ್ತಕ್ಕಂಥ ಉಪದೇಶಾಮೃತವನ್ನು ನೀಡಲಿಕ್ಕೆ ಆಗಮಿಸಿರುವ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಶಾಂತವೀರ ಶಿವಾಚಾರ್ಯರಲ್ಲಿ ಕೂಡ ಭಕ್ತಿ ಶರಣಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಶಿವರುದ್ರಣ್ಣ ಶರಣರಲ್ಲಿ ಹಾಗೂ ಜೇರಟಿಗಿ ಒಡವ ಶಾಸ್ತ್ರಿಗಳ ತಮ್ಮ ಅವರಲ್ಲಿ ಕೂಡ ಭಕ್ತಿ ಶರಣಗಳನ್ನು ಸಲ್ಲಿಸಿ ಬಸವಣ್ಣನವರೇ ಶ್ರೀಮಠದ ಎಲ್ಲ ಪದಾಧಿಕಾರಿಗಳೇ ಅಧ್ಯಕ್ಷರೇ ಸದಸ್ಯರೇ ಮುದ್ದು ಮಕ್ಕಳೇ ತಂದೆ ತಾಯಿಗಳೇ ನಿಮ್ಮೆಲ್ಲರ ಆತ್ಮ ಜೊತೆಗೆ ಶರಣಾರ್ಥಿ. ಸಮಯ ಭಾಳ ಆಗೈತಿ. 5 ಗಂಟೆಗೆ ತಂದು ಕುಡಿಸ್ಯಾರ ನಾವು. ಎಷ್ಟಕ್ಕೆ ಮಂಟಪ ಒಳಗೆ ತಂದು ಕುಡಿಸ್ಯಾರ 5 ಗಂಟೆ. ಟೈಮ್ ಎಷ್ಟಾಗೈತಿ? 5 ತಾಸು ಆಗೈತಿ. ನಿಮಗೆ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ, ನಮಗೆ ಯಾವಾಗ ಬಿಡ್ತಾರ ಚಿಂತೆ ಐತಿ. ಸಮಯ ಭಾಳ ಆಗೈತಿ. ಭಾಳ ಸುಂದರವಾಗಿರ್ತಕ್ಕಂಥ ಮಾರ್ಮಿಕ ಮಾತುಗಳನ್ನು ಪರಮ ಪೂಜ್ಯರಾಗಿರ್ಬೋದು ನಮ್ಮ ಹಾದಿಮನಿ ಶರಣರು ಉಭಯ ಶರಣರಲ್ಲಿ ಕೂಡ ಶರಣಗಳನ್ನು ಸಲ್ಲಿಸಿ ಅವರು ಮಾತನಾಡುವಾಗ ಏನು ನೆನಪತ್ತು ಅಂತ ಕೇಳಿದರೆ ಸಿದ್ದೇಶ್ವರ ಸ್ವಾಮಿಗಳ ದನಿ ಅವ್ರ ಮಾತಿನೊಳಗೆ ನೆನಪತ್ತು. ಬಹಳ ಸುಂದರವಾಗಿರ್ತಕ್ಕಂಥ ಮಾತುಗಳಾಡಿದರು. ಸುಕ್ಷೇತ್ರ ಮಾದನಿಪುರಿಗೆ ಸಿದ್ದೇಶ್ವರ ಸ್ವಾಮಿಗಳು ಬರಬೇಕಾದ್ರೂ ಕೂಡ ಒಂದು ಕಾಲದಲ್ಲಿ ಅವರೇ ಕಾರಣ ಅಂತ ಅನಿಸಿದೆ. ಅವರೇ ಈಗ ಬಂದು ಅವ್ರು ಮಾತಾಡೋದಿಲ್ಲ, ಮತ್ತು ಅವರೇ ಈ ಕಲ್ಯಾಣ ಮಂಟಪ ಉದ್ಘಾಟನೆ ಕರ್ಕೊಂಡು ಬಂದವರು ಅವರೇ. ಅವರು ಗುರುಗಳು ಭಕ್ತರಾಗ್ಯಾರ ಅಂತ ನನಗನ್ನಿಸ್ತು. ಅದಕ್ಕೆ ಇವತ್ತು ಪುರಾಣ ಪ್ರಾರಂಭ. ಪುರಾಣ ಅಂತಕ್ಕಂಥದ್ದು ಒಂದು ಹೊಳಿ, ಪುರಾಣ ಅಂತಕ್ಕಂಥದ್ದು ಒಂದು ಹೊಳಿ. ಅದರೊಳಗೆ ನೀ ಇಳಿ ಅವಗುಣಗಳನ್ನು ಕಳಿ ನಿನ್ನ ನೀ ತಿಳಿ ಅಂತಕ್ಕಂಥದ್ದೇ ಪುರಾಣ, ಮತ್ತೊಂದೇನಲ್ಲ. ನಿನ್ನ ನೀ ತಿಳಿ ಅಂತಕ್ಕಂಥದ್ದೇ ಪುರಾಣ. ಸದ್ಗುರು ಶರಣ ಶಿವಲಿಂಗೇಶ್ವರ ಪುರಾಣ ಅಂತ ಕೇಳಿದರೆ ನಮ್ಮ ಹಾದಿಮನಿ ಶರಣರು ಸತ್ಯವನ್ನು ಅರಿತುಕೊಂಡವರೇ ಶರಣ. ಅದಕ್ಕೆ ಸಿದ್ದರಾಮಪ್ಪನವರು ಬಹಳ ಸುಂದರವಾಗಿರ್ತಕ್ಕಂಥದ್ದು ಒಂದು ಪದ್ಯವನ್ನು ಹಾಡಿದ್ದಾರೆ. ಸತ್ಯ ಶಿವ ಶರಣರ ನಿತ್ಯ ಭಜಿಸು. ಎಂಥ ಪದ! ಸತ್ಯ ಶಿವ ಶರಣರ ನಿತ್ಯ ಭಜಿಸೋನಿ. ಅದಕ್ಕೆ ಸತ್ಯವಾಗಿರ್ತಕ್ಕಂಥ ಶರಣರನ್ನ ನಿತ್ಯ ಭಜಿಸಿದೀವಿ ಅಂತ ಕೇಳಿದರೆ ನಾವು ಕೂಡ ಸತ್ಯರಾಗಲಿಕ್ಕೆ ಯಾವುದು ಕಾರಣ ಇಲ್ಲ ಅಂತಕ್ಕಂಥದ್ದು, ಅನುಮಾನ ಇಲ್ಲ ಅಂತಕ್ಕಂಥದ್ದು ಅನ್ನಿಸ್ತದೆ. ಅದಕ್ಕೆ ಅಂಥ ಪುರಾಣ ಪ್ರವಚನಗಳನ್ನು 21 ದಿನಗಳ ಪರ್ಯಂತರ ತಾವು ತನು ಮನ ಧನ ಸೇವೆಯಿಂದ ಎಲ್ಲರೂ ಕೂಡ ಭಕ್ತಿಯಿಂದ ಈ TV ಬಿಟ್ಟು ಬರೋದು ಬಹಳ ಕಷ್ಟ ಅಂತಕ್ಕಂಥದ್ದು ಹೇಳಿದ್ರು ಪೂಜರು. ಅದಕ್ಕೆ ಪಾಪ ಕಳ್ಕೋಬೇಕಂತ ಕೇಳಿದರೆ 21 ದಿನ ಅಂತಕ್ಕಂಥದ್ದು ಇದು ಸ್ವರ್ಗಮಯ. ಮಾದನಿಪುರಗ ಸದ್ಗುರು ಶರಣ ಶಿವಲಿಂಗೇಶ್ವರ ಆವರಣ ಅಂತಕ್ಕಂಥದ್ದು ಸ್ವರ್ಗ.
ಸ್ವರ್ಗ ಎಲ್ಲಿ ಸಿಗ್ತದ ಅಂತ ಕೇಳಿದ್ರೆ ಒಂದು ಸದ್ಗುರುವಿನ ಪಾದದಲ್ಲಿ ಸಿಗ್ತದೆ. ಸ್ವರ್ಗ ಇನ್ನೊಂದು ಎಲ್ಲಿ ಸಿಗ್ತದ ಅಂತ ಕೇಳಿದ್ರೆ ಅದು ತಾಯಿಯಲ್ಲಿ ಸಿಗ್ತದೆ. ಸ್ವರ್ಗ ಸಿಗೋದು ಎರಡೇ. ಯಾಕಂತ ಕೇಳಿದ್ರೆ ಕಾಯಕ ಯೋಗಿ ಬಸವಣ್ಣವ್ರಂತಾರ, ಕಾಯಕವೇ ಏನಂತಾರ ಅಂತ ಕೇಳಿದ್ರೆ ನಿಷ್ಠೆಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಮಾಡಿದೆ ಅಂತ ಕೇಳಿದ್ರೆ ಅಲ್ಲೇ ನಿನಗೆ ಆನಂದ ಅದೇ, ಅಲ್ಲೇ ನನಗೆ ಸ್ವರ್ಗ ಅದೇ. ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಶರಣರು ಹೇಳ್ತಾರೆ. ಅದಕ್ಕೆ ಸ್ವರ್ಗ ಎಲ್ಲದ ಅಂತ ಕೇಳಿದ್ರೆ ಒಬ್ಬ ಸ್ಕೂಲ್ ಮೇಸ್ಟರ್ ಹೇಳ್ತಾನೆ, ಒಬ್ಬ ಸ್ಕೂಲ್ ಶಿಕ್ಷಕ ಹೇಳ್ತಾನೆ. ಏನ್ ಹೇಳ್ತಾನ ಅಂತ ಕೇಳಿದ್ರೆ ಹುಡುಗರಿಗೆ 50 ಹುಡುಗರಿಗೆ ಏನ್ ಹೇಳ್ತಾನ ಅಂತ ಕೇಳಿದ್ರೆ, ನೀವು 2 ದಿವಸ ಟೂರ್ ಹೋಗ್ಬೇಕು, ಪಿಕ್ನಿಕ್ ಹೋಗ್ಬೇಕು, ಎಲ್ಲ ಬಟ್ಟೆಗಳು ತಗೊಂಡು ಬರ್ರಿ, ಊಟ ತಗೊಂಡು ಬರ್ರಿ, ಅಡಿಗೆ ಕಟ್ಕೊಂಡು ಬರ್ರಿ ಅಂತ ಹೇಳ್ತಾನೆ. ಬ್ಯಾಗ್ ಲಗೇಜ್ ಎಲ್ಲ ತಗೊಂಡು ಬಾ ಅಂತ ಹೇಳ್ತಾನೆ. ಆನಂದದಿಂದ ಎಲ್ಲಾ ಹುಡುಗರು ಏನ್ ಮಾಡ್ತಾವ ಅಂತ ಕೇಳಿದ್ರೆ 50 ಹುಡುಗರು ಆನಂದದಿಂದ ಇನ್ನೇನು ಹೋಗೋದದ ಅಂತ ತಿಳ್ಕೊಂಡು ಖುಷಿಯಾಗಿ ಮನೆಗೆ ಓಡೋಡಿ ಹೋಗಿ ತಂದೆ ತಾಯಿಗೆ ಹೇಳ್ತಾರೆ, ಅವ ಏನು ಸ್ಕೂಲ್ ಸರ್ ಹೇಳ್ಯಾರ, ಆ ಟೂರ್ ಹೋಗೋದೈತಿ, ಪಿಕ್ನಿಕ್ ಹೋಗೋದೈತಿ, ಅದಕ್ಕ ನೀ ಊಟ ಕಟ್ಕೊಡು, ಬಟ್ಟಿ ನನ್ನ ಲಗೇಜ್ ಪ್ಯಾಕ್ ಮಾಡ್ಕೊಡು, ಅದ್ರ ಜೊತೆಗೆ ಶಿಕ್ಷಕರು ಹೇಳ್ಯಾರ ಏನ್ ತಗೊಂಬಾ ಅಂತ ಹೇಳ್ಯಾರ ಅಂತ ಕೇಳಿದ್ರೆ ಕ್ಯಾರಿ ಬ್ಯಾಗ್ನಾಗ ಸ್ವರ್ಗದ ಮಣ್ಣು ತಗೊಂಬಾ, ಕ್ಯಾರಿ ಬ್ಯಾಗ್ನಾಗ ಸ್ವರ್ಗದ ಮಣ್ಣು ತಗೊಂಬಾ ಅಂತಾರ. ಅಂತಂದಾಗ ಎಲ್ಲಾ ತಂದೆ ತಾಯಿಗಳು ವಿಚಾರ ಮಾಡ್ತಾರ, ಏನ್ ಮಾಡ್ತಾರ ಅಂತ ಕೇಳಿದ್ರೆ ಊಟ ಕಟ್ತಾರೆ, ಲಗೇಜ್ ತಯಾರು ಮಾಡ್ತಾರೆ, ಎಲ್ಲಾ ತಯಾರು ಮಾಡಿ ಏನ್ ಮಾಡ್ತಾರ ಅಂತ ಕೇಳಿದ್ರೆ ಸ್ವರ್ಗದ ಮಣ್ಣು ಅಂತಾರ ಅಂತ ತಿಳ್ಕೊಂಡು ಏನೋ ತಪ್ಪಿ ಹೇಳಿರ್ಬೇಕಂತ ತಿಳ್ಕೊಂಡು ಹುಡುಗರಿಗೆ ಕಟ್ಕೊಂಡು ತಂದೆ ತಾಯಿಗಳು ಸ್ಕೂಲಿಗೆ ಬಿಡುವಾಗ ಬರ್ತಾರ. ಬಸ್ ತಯಾರಾಗಿರ್ತೈತಿ, ಎಲ್ಲಾ ಹುಡುಗರು ಕಟ್ಕೊಂಡು ಬ್ಯಾಗ್ ಲಗೇಜ್ ಊಟ ಎಲ್ಲ ತಗೊಂಡು ಬಂದು ನಿಂತು ಶಿಕ್ಷಕರ ಮುಂದೆ ನಿಂತಿರ್ತಾರೆ. ಆದ್ರೆ ಶಿಕ್ಷಕ ನೋಡ್ತಿರ್ತಾನೆ, ಎಲ್ಲದೆ ಸ್ವರ್ಗದ ಮಣ್ಣ, ಯಾರು ಏನೇನ್ ತಂದಾರ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡುವಾಗ ಯಾರು ಕೂಡ ಕ್ಯಾರಿ ಬ್ಯಾಗ್ನಾಗ ಮಣ್ಣು ತರೋಕೆ ಸಾಧ್ಯ ಇಲ್ಲ. ಒಂದು ದೂರ ನಿಂತು ಒಂದು ಹುಡುಗ ಬ್ಯಾಗ್ ಜೊತೆಗೆ ಕೈ ಒಳಗ ಕ್ಯಾರಿ ಬ್ಯಾಗ್ನಾಗ ಮಣ್ಣು ತಗೊಂಡು ಬಂದದ. ಮಣ್ಣು ತಗೊಂಡು ಬಂದಿರ್ತಕ್ಕಂತ ಹುಡುಗನನ್ನು ನೋಡಿ ಶಿಕ್ಷಕ ಕರೀತಾನೆ. ಕರೆದತ್ತಾನವ, ಇಲ್ಲಿ ಬಾ, ಅಲ್ಯಾಕೆ ನಿಂತಿದೆ ಅಂತಂದಾಗ ಎಲ್ಲರಲ್ಲಿ ಚೆಕ್ ಮಾಡದ ಸ್ವರ್ಗದ ಮಣ್ಣು ಸಿಕ್ಕಿಲ್ಲ, ನೀ ಎಲ್ಲಿದ್ದು ತಂದಿದೆ ಸ್ವರ್ಗದ ಮಣ್ಣು ಅಂದಾಗ ಆ ಹುಡುಗಂತದ ಸ್ವರ್ಗದ ಮಣ್ಣ ಹೇಳ್ತಾರ ಸಂತರು ಶಿವೇಗಳವರು. ಏನ್ ಹೇಳ್ತಾರ ಅಂತ ಕೇಳಿದ್ರೆ ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ಬಸವಣ್ಣವ್ರು ಹೇಳೋದ್ರು. ಆದ್ರೆ ಸ್ವರ್ಗ ಎಲ್ಲದ ಅಂತ ಕೇಳಿದ್ರೆ ಸ್ವರ್ಗದ ಮಣ್ಣ ಎಲ್ಲಿಂದ ತಂದಿರಿ ಅಂತ ಕೇಳಿದಾಗ ಆ ಹುಡುಗಂತದ ಸ್ವರ್ಗದ ಮಣ್ಣ ಎಲ್ಲಿ ಇಲ್ಲ, ನನ್ನ ತಾಯಿಯ ಪಾದದೊಳಗಿರ್ತಕ್ಕಂಥ ಮಣ್ಣೆ ಆ ಸ್ವರ್ಗದ ಮಣ್ಣ. ಅದಕ್ಕೆ ತಾಯಿ ಪಾದದೊಳಗೆ ಸ್ವರ್ಗದ ಮಣ್ಣ ಅಂತಂದಾಗ ಸದ್ಗುರು ಶರಣ ಶಿವಲಿಂಗೇಶ್ವರರ ಪಾದದೊಳಗೂ ಕೂಡ ಸ್ವರ್ಗ ಅದ, ಈ ಆವರಣದೊಳಗೂ ಸ್ವರ್ಗ ಅದ ಅಂತಕ್ಕಂಥ ಮಾತುಗಳನ್ನ ಹೇಳಿ ಸಮಯ ಬಹಳ ಆಗಿದೆ. ಅದಕ್ಕೆ ಆ ಸ್ವರ್ಗ, ಆ ಪುಣ್ಯಮಯ ಎಲ್ಲವನ್ನ ಪಾಪಗಳನ್ನು ಕಳ್ಕೊಂಡು ನಾವು ಕೂಡ ಮುಕ್ತರಾಗೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತೆಲ್ಲ ಶ್ರೀಶೈಲಕ್ಕೆ ಹೋಗಿ ಬಂದಾರ. 2-3 ದಿವಸ ಆಯ್ತು. ಕೆಲವೊಂದು ಜನ ಅದಾರ, ಕೆಲವೊಂದು ಜನ ಇಲ್ಲ, ಆಬ್ಸೆಂಟ್ ಅದಾರೆ. ಎಷ್ಟು ಜನ ಜೋಡಿಗಳದಾವಲ್ಲ ಅವೆಲ್ಲ ನೇಮ ಒಳಗಿರ್ತಕ್ಕಂಥ ಜೋಡಿಗಳು. ನನಗೆ ನೆನಪು ಬರ್ತದೆ, 107 ವರ್ಷದ ಕಾರ್ಯಕ್ರಮ ಆದ್ಮೇಲೆ ಇದೇ ಕಾರ್ಯಕ್ರಮ ಅನಿಸ್ತದೆ. ಅದಕ್ಕೆ ಆ ಕಾರ್ಯಕ್ರಮದೊಳಗ ನಾನು ಹಿರಿಯರಾಗಿರ್ತಕ್ಕಂಥ ಮಲ್ಕಾಜಪ್ಪ ಜೋರವ್ರ ಕಂಡೇನಿ. ಅದಕ್ಕೆ ಆ ಕಾರ್ಯಕ್ರಮ ಆ ಹಾವ ಭಾವ ಅವರಲ್ಲಿ ಏನೋ ಒಂದು ಉಲ್ಲಾಸ, ಸಂತೋಷ. ಅವಾಗಿನ ಆ ಪುರಾಣದೊಳಗ ಆ ಜೋಡಿಗಳು ಸೇವಾ ಮಾಡೋದೇನು, ಆ ನೇಮ ಮಾಡಿರ್ತಕ್ಕಂಥ ಎಲ್ಲ ತಾಯಂದರು, ತಂದೆ ಶರಣರು ಬಹಳಷ್ಟು ಸೇವೆಗಳನ್ನು ಕೈದಾರ. ದಯವಿಟ್ಟು ಶ್ರೀಶೈಲಕ್ಕೆ ಹೋದ್ಮೇಲೆ ನಿಮಗೆ ಮಲ್ಲಯ್ಯನ ದರ್ಶನ ಆಯಿತು, ನಮ್ಮ ನೇಮ ಮುಗಿತ್ತಂತ ತಿಳ್ಕೋಬೇಡ್ರಿ. ಅದಕ್ಕೆ ಶ್ರೀಶೈಲ ಮಲ್ಲಿಕಾರ್ಜುನ ಶ್ರೀಶೈಲದೊಳಗಿಲ್ಲ. ಶ್ರೀಶೈಲ ಮಲ್ಲಿಕಾರ್ಜುನ ಯಾರಲ್ಲಿ ಅದಾನ ಅಂತ ಕೇಳಿದ್ರೆ ಸದ್ಗುರು ಶರಣ ಶಿವಲಿಂಗೇಶ್ವರ ಶ್ರೀಶೈಲ ಮಲ್ಲಿಕಾರ್ಜುನ ಅದಾನ. ನಾವು ಮಲ್ಲಯ್ಯನ ದರ್ಶನ ಮಾಡಿವಿ, ಇನ್ನೇನು ಪುರಾಣ ಕೇಳೋದಂತ ತಿಳ್ಕೊಂಡು ಮನ್ಯಾಗ ಕುಂತು TV ನೋಡ್ಕೊತ್ಕೊಂಡಿರ್ಬೇಡ್ರಿ. ಬಹಳಷ್ಟು 21 ದಿನ 24 ತಿಂಗಳ ಹೌದಲ್ರಿ, 2 ವರ್ಷ 2 ತಿಂಗಳು 24 ತಿಂಗಳು ನೇಮ ಏನ್ ಮಾಡಿರಲ್ಲ ಹೌದಲ್ರಿ. ಅದಕ್ಕ ಆ ನೇಮಕ್ಕಿಂತ 21 ದಿನ ಏನಂತಕ್ಕಂಥದ್ದು ಮಹಾಶರಣರ ಚರಿತ್ರೆ ಅದ. ಈ ಚರಿತ್ರೆಯಲ್ಲಿ ಇವೆಲ್ಲ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಸದ್ಗುರು ಪರೀಕ್ಷೆ ಮಾಡ್ತಿರ್ತಾನೆ. ಅದಕ್ಕೆ ಎಲ್ಲವನ್ನ ಬದಿಗೊದಿಗಿಟ್ಟು ನೀವು 21 ಏನು ಜೋಡಿಗಳಿದಿರಲ್ಲ ಎಲ್ಲರೂ ಕೂಡ ನೇಮವನ್ನು ಮಾಡಿರ್ತಕ್ಕಂಥ ತಂದೆ ತಾಯಿ ಶರಣರು ಎಲ್ಲರೂ ಕೂಡ ಸೇವೆಗಳನ್ನು ಮಾಡ್ರಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಸತ್ಯ ದರ್ಶನ ಅಂತಕ್ಕಂಥದ್ದಂದಾಗ ನನಗೊಂದು ನೆನಪು ಬರ್ತದೆ. ಗಂಡ ಅಂದಂತ ಹೆಂಡತಿಗೆ ಏನ್ ಹೇಳ್ತಾನ ಅಂತ ಕೇಳಿದ್ರೆ ಮಲ್ಲಯ್ಯನ ದರ್ಶನ ಮಾಡಿಸು,
ಮಲ್ಲಯ್ಯನ ದರ್ಶನ ಮಾಡಿಸು. ಎಲ್ಲರೂ ಮಲ್ಲಯ್ಯಗೆ ಹೋಗ್ತಾರ, ನನಗೂ ಕರ್ಕೊಂಡು ಹೋಗು. ಅವಾಗ ಇವ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಅವಸರದೊಳಗ ಹೇಳಿದ ಕೇಳಲ್ಲ ಅಂತ ತಿಳ್ಕೊಂಡು ಗಡಬಡದೊಳಗೆ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಸ್ಟೇಷನ್ ಕರ್ಕೊಂಡು ಹೋಗ್ತಾನ. ಕಲಬುರಗಿ ಸ್ಟೇಷನ್ ಕರ್ಕೊಂಡು ಹೋಗಿ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಹೆಣ್ಣು ತಿಳಿರ್ತಾಳ, ನಾನು ರೈಲ್ವೆ ಒಳಗ ಜನರಲ್ ಡಬ್ಬಿ ಒಳಗೆ ಕುಂಡ್ರಕ್ ಸಾಧ್ಯ ಇಲ್ಲ, ನನಗೆ ಬೇಕಂತ ಕೇಳಿದ್ರೆ ರಿಸರ್ವೇಶನ್, ಅದಕ್ಕೆ ಅದು ಟಿಕೆಟ್ ತೆಗೆದೀನಿ ಆಯ್ತಂತ ತಿಳ್ಕೊಂಡು ಗಂಡ ಹೆಂಡತಿ ಮಕ್ಕಳು ಬ್ಯಾಗ್ ಎಲ್ಲವನ್ನು ತಗೊಂಡು ಈ ರೈಲ್ವೆ ಡಬ್ಬಿ ಒಳಗ ಗಂಡ ತಗೊಂಡು 10:30 ಕರ್ಕೊಂಡು ಹೋಗ್ತಾನೆ. ಹೋಗಿದ ಮ್ಯಾಲ AC ಕೋಚ್ ಒಳಗೆ ಏನಾಗ್ತದೆ ಅಂತ ಕೇಳಿದ್ರೆ ಗಂಡ ಕರ್ಕೊಂಡು ಹೋಗ್ತಾನೆ. ಹೋದ್ಮೇಲೆ ಏನಾಗ್ತದೆ ಅಂತ ಕೇಳಿದ್ರ ಅಲ್ಲೆಲ್ಲವನ್ನ ನೋಡಿದಾಗ ಅವ್ರವ್ರ ಜಾಗಿಗೆ ಅವ್ರವ್ರು ಹಚ್ಕೊಂಡು ಮಳ್ಕೊಂಡಿರ್ತಾರ. ಅವೆಲ್ಲವನ್ನ ಊಟ ಅಧಿವೇಶನ ಆಗಿರ್ತವೆ, ಹಚ್ಕೊಂಡು ನೋಡ್ಕೊಂಡಿರ್ತಾರ. ಹೆಣ್ತಂತಾಳ, ಎಲ್ಲಿ ಕುಂಡ್ರೋದ್ರಿ, ಟಿಕೆಟ್ ಎಲ್ಲ ಐತಿ, ನಮ್ದು ಸೀಟ್ ಎಲ್ಲ ಐತಿ ಕೇಳ್ತಾಳ. ಕೇಳಿದ ಮೇಲೆ ಅವ ಅಂತಾನ, ಇಲ್ಲೇ ಐತಿ ಅಂತ ತಿಳ್ಕೊಂಡು ಪೂರಾ ಆಚಿಕಿಂದ ಇಚ್ಚಿಗೆ ತರ್ತಾನ. ಎಲ್ಲಿ ಸೀಟ್ ಖಾಲಿ ಇಲ್ಲ. ಅವಾಗ ಹೆಣಿತಂತಾಳ, ಟಿಕೆಟ್ ತೆಗೆದಿರಲಿಲ್ಲ ನಿಮಗೆ, ಅವಾಗ ಹೇಳಿ ನಾನು ಮೊದಲೇ ಹೇಳಿ ಟಿಕೆಟ್ ತೆಗೆದಿರಲಿಲ್ಲ. ಅಂದ ಮೇಲೆ ಏನಾಗ್ತದೆ ಅಂತ ಕೇಳಿದ್ರೆ ತೆಗೆದಿನಿ ಅಂತ ತಿಳ್ಕೊಂಡು ಒಂದು ಯುಕ್ತಿ ಮಾಡ್ತಾನ. ಏನಂತ ಕೇಳಿದ್ರೆ ರಾತ್ರಿ 10:30 ಆಗ್ಯದ, 11 ಆಗತೈತಿ. ಅಲ್ಲಿ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಹಾವು ಬತ್ತಾನ. ಹಾವು ಬತ್ತಂದ್ಮೇಲೆ ನಿಮ್ಗೆ ಹೇಳ್ತೀನಿ, ಹಚ್ಕೊಂಡು ಮಕ್ಕೊಂಡಿವಲ್ರಿ, ಅವೆಲ್ಲ ಚಲೋ ಮಂದಿ ಇದ್ದೀರಿ. ಹಾವಿಗೆ ಅನ್ಸ್ತಾವ್ರು ಏಕೋಚಿತ್ ನೀವು ಕಪ್ಪಿ ಬತ್ತಂದ್ರೆ ಎದ್ದು ಹೋಗೋದು ಕಂಪ್ನಿನೇ. ಹಾವು ಬತ್ತನ ಎಲ್ಲ ಎದ್ದು ಹೋದ್ರಿ, ಡಬ್ಬಿನೇ ಖಾಲಿ ಮಾಡೋದು. ಡಬ್ಬಿ ಖಾಲಿ ಮಾಡಿದ್ಮೇಲೆ ಏನಾಯ್ತಂತ ಕೇಳಿದ್ರೆ ಅವ ಗಂಡ ಅಂತಾನ, ಏನು ಮಕ್ಕು ಈ ಪೂರ ಖಾಲಿ ಅದ ನೋಡಿ. ಆಕಿ ಒಂದ್ ಕಡೆ ಮಕ್ಕೊಂಡ್ರು, ಮಕ್ಕಳು ಒಂದ್ ಕಡೆ ಮಕ್ಕೊಂಡು ಆನಂದದಿಂದ ಸಂತೋಷದಿಂದ ಮಕ್ಕೊಂಡ್ರಿ. ಮಕ್ಕೊಂಡ ಮ್ಯಾಲ ಏನಾಯ್ತಂತ ಕೇಳಿದ್ರ ಬೆಳಗ್ಗೆ 4 ಗಂಟೆ ಎದ್ದು ಚಾ ಅಂತ ತಿಳ್ಕೊಂಡು ಇವ ಬಂದು ಇವನಿಗೆ ಕೇಳ್ತಾನ. ಅವ ಗಂಡ ಏನ್ ಕೇಳ್ತಾನ ಅಂತ ಕೇಳಿದ್ರೆ ಮಲ್ಲಯ್ಯ ಶ್ರೀಶೈಲ ಮಲ್ಲಯ್ಯ ದರ್ಶನ ಮಾಡ್ಬೇಕಾಗ್ಯದ, ಶ್ರೀಶೈಲ ಬತ್ತೇನು? ಅವ ಅಂತಾನ, ಅದು ಬರಾಕ್ ಸಾಧ್ಯ ಇಲ್ಲ, ನಾವು ಹೋಗ್ಬೇಕಾಗ್ತದ. ಅಲ್ರಿ ಹೋಗೋ ಗಾಡಿಗೆ ಕೂತೀವ್ರಿ, ಇನ್ನ ಬಂದಿಲ್ಲೇನು? ಇಲ್ಲ. ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಚಾ ಮಾರ ಹೇಳ್ತಾನ. ಏನ್ ಹೇಳ್ತಾನ ಅಂತ ಕೇಳಿದ್ರೆ ಬಹುತೇಕ ನಿನ್ನ ರಾತ್ರಿ ಇದ್ದಾಗ ಏನೋ ಹಾವು ಬಂದಿತ್ತಂತ. ಹಾವು ಬಂದಿದ್ದ ಕಾರಣ ಡಬ್ಬಿ ಇದೊಂದು ಇಲ್ಲೇ ಇಟ್ಟು ಉಳ್ಕಿ ಡಬ್ಬಿ ಇಲ್ಲ ಶ್ರೀಶೈಲಕ್ಕೆ ಹೋಗ್ಯವ. ಅದಕ್ಕೆ ದಯವಿಟ್ಟು ಸತ್ಯವನ್ನು ಮಾತಾಡ್ರಿ. ಬಹಳ ಸುಂದರವಾಗಿರ್ತಕ್ಕಂಥ ಶರಣರು ಬಾಯಿ ದೇವ್ರು ಎದಕ್ಕೆ ಕೊಟ್ಟಾನ ಅಂತ ಕೇಳಿದ್ರೆ ಸತ್ಯ ಮಾತಾಡಕ್ ಕೊಟ್ಟಾನ, ಸುಳ್ಳನ್ನ ಮಾತಾಡ್ಬೇಡ್ರಿ. ಸತ್ಯಮೇವ ಜಯತೆ ಅಂತ ತಿಳ್ಕೊಂಡು ನಮ್ಮ ದೇಶ ಹೇಳುತ್ತದೆ. ಅದಕ್ಕೆಲ್ಲರೂ ಕೂಡ ಸತ್ಯದ ಕಡೆಗೆ ಲಕ್ಷ್ಯ ಕೊಟ್ಟು ನಾವು ಕೂಡ ಸತ್ಯವಂತರಾಗಿ ಸದ್ಗುರು ಶರಣ ಶಿವಲಿಂಗೇಶ್ವರರ ದರ್ಶನ ಪಾವನ ಮಾಡಿಕೊಂಡು ನಮ್ಮ ಬದುಕು ಸಾರ್ಥಕತೆ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಆಗಾಗ ಬರ್ತಿರ್ತೀವಿ ಕಾರ್ಯಕ್ರಮ ಪುರಾಣ ಒಳಗೆ ಬಂದು ಸದ್ಗುರು ಶರಣ ಶಿವಲಿಂಗೇಶ್ವರ ಜೀವನ ಚರಿತ್ರೆ, ನಮ್ಮ ಹೇಮರಾಜ್ ಶಾಸ್ತ್ರಿಗಳು ಶರಣ ಶಿವಲಿಂಗೇಶ್ವರ ಚರಿತ್ರೆ ಹೇಳಬೇಕಾದ್ರೆ ಅದು ನಾವು ಸಣ್ಣವರಿದ್ವಿ, ಬಹಳ ಸುಂದರವಾಗಿರ್ತಕ್ಕಂಥ ಚರಿತ್ರೆ. ಮತ್ತ ನಮ್ಮ ಗುರುಗಳು ಕೂಡ ಶರಣ ಶಿವಲಿಂಗೇಶ್ವರರ ಚರಿತ್ರೆ ಹೇಳಬೇಕಂತ ಕೇಳಿದ್ರೆ ಅವರು ಪುರಾಣ ಮುಂದಿಟ್ಟು ಹೇಳ್ತಿದ್ದಿಲ್ಲ. ಅಕ್ಕಲಕೋಟೆ ಶರಣರ ಚರಿತ್ರೆ, ಸದ್ಗುರು ಶರಣ ಶಿವಲಿಂಗೇಶ್ವರರ ಚರಿತ್ರೆ ಅಂತ ಕೇಳಿದ್ರೆ ಅವರಿಗೆ ಒಂಥರ ರೋಮಾಂಚನ. ಅವರು ಯಾರಾದರೂ ಶರಣರ ಚರಿತ್ರೆ ಹೇಳಬೇಕಂತ ಕೇಳಿದ್ರೆ ಇನ್ನೂ ಕೂಡ ಅಂತಿರ್ತಾರೆ. ಒಬ್ರು ಸಸ್ತಾಪುರದ ಸದಾನಂದ ಮಹಾಸ್ವಾಮಿಗಳು, ಇನ್ನೊಬ್ರು ಶರಣ ಶಿವಲಿಂಗಾನಂದ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನ ಇನ್ನೂ ಕೂಡ ಅಂತಿರ್ತಾರೆ. ಅದಕ್ಕೆ ಅಂತ ಸದ್ಗುರು ಶರಣ ಶಿವಲಿಂಗೇಶ್ವರರ ಚರಿತ್ರೆ ನಮ್ಮೂರಿನ ನಮಗೆ ಹೆಮ್ಮೆ ತರತಕ್ಕಂಥ ವಿಷಯ ಅಂತ ಕೇಳಿದ್ರೆ 34 ವರ್ಷದ ಪಾದಾರ್ಪಣೆ ಮಾಡುವಂತ, ಇವತ್ತಿನ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವಂತ, ಇವತ್ತ ಸ್ವಾತಿ ನಕ್ಷತ್ರ ದಿವಸವೇ ಸದ್ಗುರು ಶರಣ ಶಿವಲಿಂಗೇಶ್ವರರು ಹುಟ್ಟ್ಯಾರ ಅಂತಕ್ಕಂಥ ಮಾತನ್ನ ಉಲ್ಲೇಖ ಮಾಡಿರ್ತಕ್ಕಂಥ ನಮ್ಮ ಶಟಸ್ಥಲ ಬ್ರಹ್ಮಿ ಶಾಂತವೀರ ಶಿವಾಚಾರ್ಯರು ಸ್ವಾತಿ ನಕ್ಷತ್ರ ದಿವಸವೇ ಸದ್ಗುರು ಶರಣ ಶಿವಲಿಂಗೇಶ್ವರ ಪುರಾಣ ಹೇಳಬೇಕಂತ ಕೇಳಿದ್ರೆ ಅವರೇ ಸದ್ಗುರು ಶರಣ ಶಿವಲಿಂಗೇಶ್ವರ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕಾಗಿದೆ. ಅದಕ್ಕೆಲ್ಲರೂ ಕೂಡ ನಾರವನ್ನು ಧರಿಸಿದರಿಯ ನಮ್ಮವ ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಯಾರು ಕೂಡ ದೊಡ್ಡವರಲ್ಲ, ಎಲ್ಲರೂ ಕೂಡ ಅಷ್ಟೇ. ಯಾರು ದೊಡ್ಡವರು ಅಂತ ಕೇಳಿದ್ರೆ ಭಗವಂತ ಒಬ್ಬನೇ ಅಂತಕ್ಕಂಥದ್ದು ತಿಳಿದುಕೊಂಡು ಎಲ್ಲರೂ ಕೂಡ ಈಶ್ವರತ್ವೇ ಶಂಕರತ್ವ ಅಂತಕ್ಕಂಥದ್ದು ಬಸವಾದೀಶ್ವರರು ಹೇಳ್ತಾರೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮದೊಳಗೆ ದೊಡ್ಡ ಕೆಲಸಗಳನ್ನ ನಾವು ದೊಡ್ಡವಂತ ತಿಳ್ಕೊಂಡು ಮಾಡಿ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಈ ಕೃಪೆಗೆ ಪಾತ್ರರಾಗೋಣ ಅಂತಕ್ಕಂಥದ್ದು. ದ್ವೇಷಗಳಿದ್ದವು ಮಿತ್ರತ್ವವಾಗಲಿ, ಯಾರಾದರೂ ದ್ವೇಷ, ಯಾರಾದರೂ ಜಗಳ ಏನನ್ನು ಕೂಡ ಇಟ್ಟುಕೊಳ್ಳಾದೆ ಹೃದಯವನ್ನು ಸ್ವಚ್ಛ ಇಟ್ಟುಕೊಂಡು ಈ ಕಾರ್ಯಕ್ರಮ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಿ ಬರುವಂತ ದಿನಮಾನಗಳಲ್ಲಿ 21 ದಿನಗಳಲ್ಲಿ ಹರಗುರು ಚರಮೂರ್ತಿಗಳು ಆಗಮಿಸ್ತಾ ಇದ್ದಾರೆ. ಅದಕ್ಕೆಲ್ಲರೂ ಕೂಡ ಆ ಹರಗುರು ಮೂರ್ತಿ
ಚರಮೂರ್ತಿಗಳ ಸೇವೆಯನ್ನು ಮಾಡುವುದು, ಅವರು ಬರಮಾಡಿಕೊಳ್ಳುವುದು, ಆದಷ್ಟು ಎಲ್ಲರೂ ಕೂಡ ತನು ಮನ ಧನದಿಂದ ಸೇವೆ ಸಲ್ಲಿಸಿರಿ. ಮತ್ತೆ ಟಿವಿ ಬಿಟ್ಟಿರುವುದು ಕಲೀರಿ. ಯಾಕಂತ ಕೇಳಿದ್ರೆ ಪುರಾಣ ಕೇಳೋದ್ರಿಂದ ಪುಣ್ಯ ಯಾಕೆ ಬರ್ತದೆ ಅನ್ನೋದು ಹೇಳ್ತೇನೆ. ಕೊನೆಗೆ ಹೇಳ್ಬಿಟ್ಟು ಬರ್ತೀನಿ, ಸಮಯ ಬಾಳಾಗ್ಯದ. ನಮ್ಮ ಪೂಜಾರಿ ಕೂಡ ಆಶೀರ್ವಚನೆ ಮಾಡೋದಾರ. ಇಲ್ಲಿ ಕೂತು ಕೇಳೋರು ಯಾರು ಪುರಾಣ ಇಲ್ಲಿ ಕೂತು ಕೇಳ್ತಿರಲ್ಲ, ನಿಮ್ಮ ಪಾಪ ಎಲ್ಲಿ ಹೋಗ್ತದ ಅಂತ ಕೇಳಿದ್ರೆ ಕಟ್ಟಿ ಮೇಲೆ ಕೂತು ಕೇಳೋರಿಗೆ ಹೋಗ್ತದ ನೋಡ್ರಿ. ಮತ್ ನೀವು ಬೈದ್ರೆ ಅನ್ನಂದರೆ ಕಟ್ಟಿ ಮೇಲೆ ಕೂತು ಕೇಳೋರಿಗೆ ಹೋಗ್ತದ ನಿಮ್ ಪಾಪ. ಪೂಜ್ಯರ ಮುಂದೆ ಕೂತು ನೇರವಾಗಿ ಕೂತು ಕೇಳೋರು ಪಾಪ ಕಟ್ಟಿ ಮೇಲೆ ಕೂತವ್ರಿಗೆ ಹೋಗ್ತದೆ. ಕಟ್ಟಿ ಮೇಲೆ ಕೂತು ಪುರಾಣಿಕರು ಹೇಳಾಗತ್ತಾರ, ಏನ್ ಹೇಳಾಗತ್ತಾರ ಕೇಳೋತಕ್ಕಂಥವ್ರ ಪಾಪ ಯಾರಲ್ಲಿ ಹೋಗ್ತದ ಅಂತ ಕೇಳಿದ್ರೆ, ದೂರ ಕೂತು ಏನೋ ಒಂದು ಮಾತು ಕೇಳ್ತಿರ್ತಾವ, ಒಂದು ಮಾತು ಬಿಡ್ತಿರ್ತಾವ. ಏನೋ ಪುರಾಣಿಕ್ ಹೇಳಾಗತ್ತಾನಂತ, ಏನೋ ಸಂಗೀತ ಹಾಡಾಗತ್ತಾರಂತ, ಏನೋ ಪುರಾಣ ಹಚ್ಚಾರಂತ ಒಂದು ಮಾತು ಕೇಳ್ತಾರ, ಒಂದು ಮಾತು ಬಿಡ್ತಾರ. ಕಟ್ಟಿ ಮೇಲೆ ಕೂತವ್ರ ಪಾಪ ಅವ್ರಿಗೆ ಹೋಗ್ತಾರ ನೋಡ್ರಿ. ಇನ್ನ ಅಲ್ಲಿ ಕೂತವ್ರ ಪಾಪ ಯಾರಿಗೆ ಹೋಗ್ತದ ಅಂತ ಕೇಳಿದ್ರೆ, ಟಿವಿ ಮುಂದೆ ಕೂತು ಪುರಾಣ ಏನು ನಮ್ಗೆ ಸಂಬಂಧ ಇಲ್ಲ, ಶರಣ ಮಠ ನಮಗೇನು ಸಂಬಂಧ ಇಲ್ಲ, ಯಾರೋ ಪುರಾಣಿಕರು ಬಂದಾರ, ಯಾರೋ ಹೇಳಾಗತ್ತಾರ ಅಂತ ತಿಳ್ಕೊಂಡು ಟಿವಿ ಮುಂದೆ ಕೂತು ಈ ಕಡೆ ಲಕ್ಷ್ಯ ಕೊಡ್ಲಾರ್ದೆ ಆ ಕಡೆ ಲಕ್ಷ್ಯ ಕೊಟ್ಟು ಟಿವಿ ಯಾರು ನೋಡ್ತಾರ ನೋಡ್ರಿ ಅವ್ರಿಗೆ ಹೋಗ್ತದ ನೋಡ್ರಿ ಪಾಪ. ಅದಕ್ಕೆ ದಯವಿಟ್ಟು ಟಿವಿಯನ್ನು ಬಿಟ್ಟು ಆದಷ್ಟು ಈ ಕಾರ್ಯಕ್ರಮ, ಈ ಮಹಾಪುರಾಣಗಳನ್ನು ಪಾಲ್ಗೊಳ್ರಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಶಾಂತವೀರ ಶಿವಾಚಾರ್ಯರು ಭಕ್ತಿಯಲ್ಲಿ ಸದ್ಗುರು ಶರಣ ಶಿವಲಿಂಗೇಶ್ವರರು ನಮ್ಮ ಮಾದನ ಹಿಪ್ಪರಿಗೆಯ ಶ್ರೇಷ್ಠತೆ ಅಂತಕ್ಕಂಥದ್ದು ಹೇಳಿದ್ರು. ಒಂದು ಕಡೆ ಒಬ್ಬ ಹೇಳ್ತಾನೆ, ಏನ್ ಹೇಳ್ತಾನ ಅಂತ ಕೇಳಿದ್ರೆ, ಬೆಣ್ಣಿಗೆ ಬೆಕ್ಕ ಬಾಳ ಅಂತ. ಏನ್ರಿ? ಬೆಣ್ಣಿಗೆ ಬೆಕ್ಕ ಬಾಳ ಅಂತ, ಸೌಕಾರಗ ಸೊಕ್ಕ ಬಾಳ ಅಂತ. ಬೆಣ್ಣಿಗೆ ಬೆಕ್ಕ ಬಾಳ ಅಂತ, ಸೌಕಾರ ಇದ್ರೆ ಸಿಟ್ಟಿಗೆ ಬರಬೇಡ್ರಿ. ಬೆಣ್ಣಿಗ ಬೆಕ್ಕ ಬಾಳ ಅಂತ, ಸೌಕಾರಗ ಸೊಕ್ಕ ಬಾಳ ಅಂತ, ತಲಾಟಿಗೆ ಲೆಕ್ಕ ಬಾಳ ಅಂತ ಸದ್ಗುರು ಶರಣ ಶಿವಲಿಂಗೇಶ್ವರರು ನಮ್ಮ ಭಕ್ತಿಗೆ ಭಕ್ತಿ ಬಹಳ ಅಂತಕ್ಕಂಥದ್ದು ಮಾತನ್ನ ನಮ್ಮ ಶರಣರ ಭಕ್ತರಿಗೆ ಭಕ್ತಿ ಅಂತಕ್ಕಂಥದ್ದು ಬಹಳ. ಅದಕ್ಕೆಲ್ಲರೂ ಕೂಡ ಪರಮ ಪೂಜ್ಯ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರು ಅವರು ಆದೇಶದ ಪ್ರಕಾರ ಎಲ್ಲರೂ ಕೂಡ ನಾವು ಕೇಳಿ ಈ ಕಾರ್ಯಕ್ರಮ ಯಶಸ್ವಿ ಸೇವೆಯನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಏನಾದರೂ ಮಾತುಗಳಲ್ಲಿ ಅಲ್ಪ ದೋಷಗಳಾದರೆ ಎರಡು ಮಾತುಗಳಿಗೆ ವಿರಾಮ ಹರಿಯುಕ್ತ ಸರ್. ಓಂ ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ ಪ್ರಪ್ರಥಮವಾಗಿ ಆದ್ಯ ಜಗದ್ಗುರು ದೇವರ ದಾಸವಯ್ಯನವರ ಪವಿತ್ರವಾಗಿರತಕ್ಕಂಥ ಶ್ರೀ ಚರಣಕಮಲಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ, ಅದ್ವೈತ ಸಾರ್ವಮೋಚಕರು ತೆರಪಟ್ಟಂಥ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರಲ್ಲಿಯೂ ಗುರುನಾಥರಲ್ಲಿಯೂ ಸದ್ಗುರು ರೇವಣ ಸಿದ್ಧ ಶಿಷ್ಯರಲ್ಲಿಯೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ, ಹಾಗೂ ಮಹಿಮಾಮೂರ್ತಿ ಸದ್ಗುರು ಶರಣಶಿವಲಿಂಗೇಶ್ವರರ ದಿವ್ಯಚಿನಾರನ್ನು ಕೂಡ ನಮಸ್ಕರಿಸುತ್ತಾ, ಎನ್ನ ಆರಾಧ್ಯ ಗುರುವರರನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು, ಹಾಗೂ ಇವತ್ತಿನ ದಿವಸ ಸದ್ಗುರು ಶರಣಶಿವಲಿಂಗೇಶ್ವರರ ಒಂದು ಪುರಾಣವನ್ನು ಹೇಳ್ತಕ್ಕಂಥವರಾಗಿರ್ತಕ್ಕಂಥ ಸತಸ್ಥಲಬ್ರಹ್ಮಿ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದಿವ್ಯಚರಣವನ್ನು ಕೂಡ ನಮಸ್ಕರಿಸುತ್ತಾ, ಹಾಗೂ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಅಭಿನವ ಶಿವಲಿಂಗ ಮಹಾಸ್ವಾಮೀಜಿಯವರ ದಿವ್ಯಚರಣವನ್ನು ಕೂಡ ನಮಸ್ಕರಿಸುತ್ತಾ, ಹಾಗೂ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಮೃತ್ಯುಂಜಯ ಮಹಾಸ್ವಾಮೀಜಿಯವರ ದಿವ್ಯಚರಣವನ್ನು ಕೂಡ ನಮಸ್ಕರಿಸುತ್ತಾ, ಹಾಗೂ ಬಸವಣ್ಣನವರನ್ನು ಕೂಡ ವಂದಿಸುತ್ತಾ, ನಮ್ಮ ಸಂಗೀತ ಕಲಾವಾಳಕರಲ್ಲಿ ಕೂಡ ವಂದಿಸುತ್ತಾ, ಹಾಗೂ ಮಠದ ಹಿರಿಯರಿಗೂ ಟ್ರಸ್ಟ್ ಕಮಿಟಿಯವರಿಗೂ ಎಲ್ಲ ಶರಣ ಶರಣರಿಗೂ ಮುದ್ದು ಬಾಲಕರಿಗೂ ನನ್ನ ಶರಣು ಶರಣಾರ್ಥಿ. ಯಾಕಂತ ಕೇಳಿದ್ರೆ ಸಮಯ ಭಾಳ ಆಗೈತಿ. ಎಷ್ಟೇ ಚಂದ ಹೇಳಾಗಿತ್ತು ಕೂಡ ಕಲಿಲಾರ್ದೆ ಬೀಗಿರ್ತಾರೆ ಇವರು, ಕಲಿರಂಗಿದ್ದು ಇವರು. ಎಷ್ಟು ಚಂದ ಹೇಳ್ರಿ, ಯಾಕೆ ಹೇಳ ಒಂದು ಗೊತ್ತಾರೆ ಪಕ್ಕದ ಬಡದ ಬಿಡ್ತಾರೆ ಬೆಳಗ್ಗೆ. ಅದಕ್ಕೆ ಏನದ ಇವತ್ತಿನ ದಿವಸ ಪುರಾಣ ಉದ್ಘಾಟನೆಗಾಗಿ ನಮ್ಮನ್ನು ಕರೆಸಿದ್ದಾರೆ. ಇವತ್ತು ದಿವಸ ಪ್ರಾರಂಭ ದಿವಸದ ಹೇಳ್ತಲ್ಲ ಶಾಂತವೀರ ಶಿವಾಚಾರ್ಯರು ಯಾವ ರೀತಿ ಪುರಾಣ ಇರ್ತದ, ಹೆಂಗೆ ಕೇಳಬೇಕು ಹೆಂಗಿಲ್ಲ, ಅದಕ್ಕೆ ಮತ್ತೆ ಭಗವದ್ಗೀತೆದೊಂದು ಶ್ಲೋಕನ ಕೂಡ ಬಿಡಿಸಿ ಹೇಳ್ತಾರೆ ನಿಮಗೆ. 3ನೇ ಅಧ್ಯಾಯದ 37ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೃಷ್ಣ ಅರ್ಜುನನ ಕುರಿತು ಈ ಮಾತನ್ನು ಹೇಳ್ದ. ಅರ್ಜುನ ಕೇಳ್ತಾನ, ಯಾರಿಗೆ? ಕೃಷ್ಣನಿಗೆ. ಹೇ ಕೃಷ್ಣ, ಈ
ಕಾಮ ಕ್ರೋಧಾದಿಗಳು ಹುಟ್ಟುತ್ತವ. ಯಾಕೆ ಹುಟ್ಟುತ್ತವ? ಎದ್ರ ಸಲುವಾಗಿ ಹುಟ್ಟುತ್ತವ? ಸಿಟ್ಟು ಯಾಕೆ ಬರ್ತದ? ಮೋಹ ಯಾಕಾಗ್ತದೆ? ಯಾಕಾಗ್ತಾವ ಪರಮಾತ್ಮ ಅಂತ ಅರ್ಜುನ ಕೃಷ್ಣನನ್ನು ಕುರಿತು ಕೇಳ್ತಾನೆ. ಕೇಳೋದ್ರೊಳಗೆ ಅವಾಗ ಶ್ರೀಕೃಷ್ಣ ಪರಮಾತ್ಮ ಈ ಶ್ಲೋಕವನ್ನು ಹೇಳ್ತಾನೆ. ಏನ್ ಹೇಳ್ತಾನ ಅಂತ ಕೇಳಿದ್ರೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ ವಿದ್ಯೇನ ವೈರಿನಮ್ಮ. ಅಂದ್ರ ಅರ್ಥ ಹೀಗದ, ಸತ್ವಗುಣ ಪ್ರಧಾನ ಇತ್ತು ಅಂತಂದ್ರ ಒಳ್ಳೆ ಗುಣಗಳು ಉತ್ಪತ್ತಿ ಆಗ್ತಾವ. ನಯ, ವಿನಯ, ಭಕ್ತಿ, ಭಾವ ಇಂಥ ಉತ್ಪತ್ತಿ ಆಗ್ತಾವ. ಇನ್ನು ರಜೋಗುಣ ಪ್ರಧಾನವಾಗಿತ್ತು ಅಂತಂದ್ರ ಕಾಮ ಕ್ರೋಧಾದಿಗಳು ಉತ್ಪತ್ತಿ ಆಗ್ತಾವ. ಇನ್ನು ತಮೋಗುಣ ಬಂದು ಅಂತಂದ್ರ ನಿದ್ರಿ, ಆಲಸ್ಯ ಬರ್ತೈತಿ. ಮತ್ತೆ ಈ ಸತ್ವಗುಣ ಬರ್ಲಕ್ಕ, ರಜೋಗುಣ ಬರ್ಲಕ್ಕ, ತಮೋಗುಣ ಬರ್ಲಕ್ಕ ಏನು ಕಾರಣ? ಇದ್ರೊಳಗೆ ಏನು ಕಾರಣ ಅಂತ ಕೇಳಿದ್ರೆ, ನೀವು ಜ್ವಾಳ ಬಿತ್ತದ್ರ ಗೋಧಿ ಅಂತೂ ಬರಲ್ಲ. ಬರ್ತಾವೆ ನಮ್ಮ ಕಡೆ, ನಮ್ಮ ಹಿಂದರಿಗೆ ಊರಾಗ ಬರಲ್ಲ. ಜ್ವಾಳ ಬಿತ್ತಿದ್ರೆ ಜ್ವಾಳನೇ ಬರ್ತಾವ, ಗೋಧಿ ಬಿತ್ತಿದ್ರೆ ಗೋಧಿನೇ ಬರ್ತಾವ. ನಿಮ್ಮ ಕಡೆ ಜ್ವಾಳ ಬಿತ್ತನೆ ಎಲ್ಲ ಬರ್ತಾವ. ಹಂಗಿತ್ತು ಅಂದ್ರೆ ಹೇಳಿ, ನೀವು ಹೊಲ ಖರೀದಿ ಮಾಡಿಬಿಡ್ತೀವಿ. ಯಾಕಂದ್ರೆ ಜಾರಿ ಗಿಡ ಬಿತ್ತಂದ್ರೆ ಒಂದು ಕಬ್ಬು ತಗೊಳ್ಳೋದು ನಡೀತದೆ. ಅದಕ್ಕೆ ಇವು ಮೂರು ಗುಣ ಉತ್ಪತ್ತಿ ಆಗಲಿಕ್ಕೆ ಏನು ಕಾರಣ ಅಂತ ಕೇಳಿದ್ರೆ, ನೀವು ಊಟ ಮಾಡ್ತಕ್ಕಂಥ ಆಹಾರವೇ ಕಾರಣ. ನೀವು ಯಾವ್ಯಾವ ಆಹಾರ ಊಟ ಮಾಡ್ತೀರಿ ಹಂಗೆ ನಿಮ್ಮಲ್ಲಿ ಗುಣ ಉತ್ಪತ್ತಿ ಆಗ್ತಾವ. ನಿಮ್ಮದು ಎಂತಹ ವ್ಯವಹಾರ ಅಂತಹ ಆಹಾರ, ನೀವು ಎಂಥ ಆಹಾರ ಅಂತ ಗುಣ ಉತ್ಪತ್ತಿ ಆಗ್ತಾವ. ಯಾರೋ ಒಬ್ಬರು ಊರಾಗ ಸ್ವಾಮಿಗೆ ಊಟಕ್ಕೆ ಹೇಳಿದ್ರಂತ, ಯಪ್ಪ ಮನೆ ಮುಗಿಸೋಕೆ ಬರ್ರಿ ಅಂತಾರಂತ. ಯಾಕವ ಈಗ ಎಲ್ಲೋ ಶ್ರಾವಣದಾಗ ಕರೆದಾರಿ, ಶ್ರಾವಣದಾಗ ನನ್ನ ಕರೆಯೋಕ್ಕಾಗಿಲ್ಲ, ಅದಕ್ಕೆ ಅನ್ನೋದು ಈಗ ನಿಮಗೆ ಹೇಳಿದ್ರೆ ಯಾಕಾಗಲಿ ಅವಾಗ ಬರ್ತೀವಿ ಅಂತಾರಂತ. ಅದು ಕೂಡಲೇ ಗುರುಗಳಿಗೆ ಮನೆಗೆ ಕರ್ಕೊಂಡು ಹೋದ್ರು. ಪೂಜೆ ಮಾಡಿ ಗುರುಗಳಿಗೆ ಏನದ ಬೆಳ್ಳಿ ತಾಟಿನಾಗ ಎಲ್ಲ ಪದಾರ್ಥಗಳು ಹಚ್ಚಿ ಬೆಳ್ಳಿ ಚರಿಯಾಗಿ ನೀರು ಕುಡಿಯಾಕೆ ಇಟ್ಟರು. ಆವಾಗ ಗುರುಗಳು ಯಥಾವತ್ತವಾಗಿ ಊಟ ಮಾಡಿ ಬೆಳ್ಳಿ ಚರಿಯಾಗಿ ನೀರು ಕುಡಿದು ಬೆಳ್ಳಿ ಚರಿಗಿ ಸೀದಾ ಇಡ್ಬೇಕ್ರಿ, ಸೀದಾ ಇಡ್ಲಿಕ್ಕೆ ಜೋಳಿಗೆ ಹಾಕೊಂಡಂತ. ಜೋಳಿಗೆ ಹಾಕೊಂಡ ಸ್ವಾಮಿ ಮನೆಗೆ ಬಂದ್ಬಿಟ್ಟ, ಮಠಕ್ಕೆ ಬಂದ್ಬಿಟ್ಟ. ಮಠಕ್ಕೆ ಬಂದು ಜೋಳಿಗೆ ತೆಗೆದು ಪಲಂಗ ಮ್ಯಾಗ ಇಡ್ತಾನು. ಜೋಳಿಗೆ ಇಷ್ಟ ಹಾಕೋಬೇಡ, ದಕ್ಷಿಣ ಆಗೋರು ಮಕ್ಕಳು ಕೊಟ್ಟಿಲ್ಲ, ಇಷ್ಟ ಹಾಕೋಬೇಡ ಅಂತ ನೋಡ್ತಾನ. ಒಳಗದ ಬೆಳ್ಳಿ ಚರಿಗಿ ಮಾತ ನಾ ಸ್ವಾಮಿ ಪಡೆದಪ್ಪ, ಈ ಬೆಳ್ಳಿ ಚರಿಗಿ ಕಲೆ ಬುದ್ಧಿ ಯಾಕೆ ನನಗೆ ಬಂತು ಅಂತಂದ. ಸೀದಾ ಜೋಳಿಗೆ ತಗೊಂಡು ಯಾರ ಮನೆ ಬಿಡುತ್ತಿದ್ದು ಅವ್ರ ಮನೆಗೆ ಬರ್ತಾವ. ಬಂದು ಕೂಡಲೇನೆ ಯವ ಯವ ಯಾಕ್ರಿಯಪ್ಪ ಏನ್ ತಪ್ಪಾಗ್ಯದ, ಊಟದಾಗ ಏನ ಫರಕ್ ಆಗ್ಯದ ಅಂತ ಕೇಳ. ಏನಿಲ್ವ, ಏನಿಲ್ಲ. ಮತ್ತು ಖರೆ ನಿಮ್ಮ ಮನೆಯವ್ರು ಏನು ಮಾಡ್ತಾರ ಅಂತ ಕೇಳದ ಸ್ವಾಮಿಗಳು. ಅವಾಗ ಕೇಳಿದ್ರು ಹೆಣ್ಮಗಳು, ನಮ್ಮ ಮನೆಯವ್ರದ್ದು ನೈಟ್ ಡ್ಯೂಟಿ ಇರ್ತದ್ರಿ. ಅದು ನೈಟ್ ಡ್ಯೂಟಿ ಅಂದ್ರೆ ನೈಟ್ ಡ್ಯೂಟಿ ಅಂದ್ರೆ ರಾತ್ರಿ ಕೆಲಸ, ರಾತ್ರಿ ಕಳ್ತನ ಮಾಡ. ಮತ್ತು ರಾತ್ರಿ ಏನು ಹಗಲ ಕಳ್ತನ ಮಾಡ್ತಾರೆ ಯಾರ್ರಿ? ಒಂದು ಅಡಿಗೆ ಕಳ್ತನ ಮಾಡೋರು. ಅದಕ್ಕೆ ನೈಟ್ ಡ್ಯೂಟಿ ಅದರಿ ಅಂತ ಹೇಳೋದು. ಅಂದ್ರೆ ಏನವ್ವ ಅಂತಂದ್ರೆ ಅವಾಗ ಹೆಣ್ಮಗಳು, ನಮ್ಮ ಮನೆಯವ್ರು ಕಳ್ತನ ಮಾಡ್ತಾರೆ ಅಂದ್ರು. ಯವ್ವ ನಿನ್ನ ಗಂಡ ಕಳ್ತನ ಮಾಡ್ಕೊಂಡು ತಂದಿರ್ತಕ್ಕಂಥದ್ದಿಂದ ಅಂಥದ್ದು ಅನ್ನ ನಾವು ಅನ್ನೋದ್ರಿಂದ ನನಗೆ ಕಳ್ತನ ಮಾಡೋದು ತಗೋಲಿ ಬೆಳೆ ಸರಿ ಅಂತ ಪಟ್ಟು ಹೋಗೋದು ಸ್ವಾಮಿ. ಅದಕ್ಕೆ ನೀವು ಎಂಥದ್ದು ಆಹಾರ ಊಟ ಮಾಡ್ತೀರಿ ಅಂಥ ಗುಣ ನಿಮ್ಮಲ್ಲಿ ಬರ್ತಾವ. ಅಂಥ ಗುಣ ಅಂದ್ರೆ ಸತ್ವಗುಣ ಬರಬೇಕು. ಸತ್ವಾತ್ ಸಂಜಾಯತೆ ಜ್ಞಾನ, ಶ್ರೀಕೃಷ್ಣ ಪರಮಾತ್ಮ ಹೇಳ್ದ. ಸತ್ವಗುಣ ಪ್ರಧಾನ ಆಗಬೇಕು ಅಂದ್ರೆ ನೀವು ಒಳ್ಳೆ ಪದಾರ್ಥ ಊಟ ಮಾಡಬೇಕು. ಒಳ್ಳೆ ಪದಾರ್ಥ ಊಟ ಮಾಡ್ಬೇಕಂದ್ರೆ ಏನು? ಖಾರ ಉಪ್ಪ ಕಮ್ಮಿ ಇರಬೇಕು, ಬಹಳ ರುಚಿ ಉಣ್ಬ್ಯಾಡು. ಹೆಚ್ಚು ರುಚಿ ಉಂಡ್ರೆ ಅಂದ್ರೆ ಶುಗರ್ ಬರ್ತದೆ. ಕಮ್ಮಿ ರುಚಿ ಇದ್ದೀವಿ ಇರಬೇಕು. ಇಂಥದ್ದು ನೀವು ಉಂಡ್ರಿ ಅಂತಂದ್ರೆ ಒಳ್ಳೆ ಗುಣ ಪ್ರಧಾನ ಬರ್ತೈತಿ. ಇನ್ನು ಕಾಮ ಕ್ರೋಧಾದಿಗಳು ಖಾರ ಉಪ್ಪ ಹುಳಿ ಹೆಚ್ಚಿ ಕತ್ತರಿಸಿ ಹೊಡೆದ್ರಿ ಅಂದ್ರೆ ಮನೆಗಿದ್ದ ಜನ ಬೆಳಿತಾರೆ, ಬೆಳಗ್ಗೆ ಕಾಮ ಕ್ರೋಧಾದಿಗಳು ಚಾಲು ಆಗ್ತವೆ. ಇನ್ನು 3 ದಿನ 4 ದಿನ ಹಳಸಿನ ಬಳಸಿ ಉಂಡ್ರಿ ಅಂತಂದ್ರೆ ನೀವೆಲ್ಯಾಕೆ ಉಂಡ್ರಲ್ಲ ಅಲ್ಲಿ ಬರ್ತದೆ ನಿಂತಿ ಆಲಸ್ಯ ನಡ್ರಿ. ಸುಮ್ಮನೆ ಖಾಲಿ ಕೂತು ಏನು ಮಾಡ್ತೀರಿ? 5 ರೂಪಾಯಿ ಕೊಡ್ತೇವೆ ಕೆಲಸಕ್ಕೆ ನಡ್ರಿ. ಹೋಗ್ಬೇಡ್ರಿ, ಎಲ್ಲಿ 5 ರೂಪಾಯಿ ತಗೊಂಡು ಏನು ಮಾಡೋದ? ಆರಾಮ ಗಿಡಕ ನಿಂತು ಬೆಳಿತೀನಿ. ಅದು ತಗೊಳಿತೇನು ನಾವು ತಮ್ಮ ಗುಣ ಬರದೆ. ಅದಕ್ಕೇನದ ಇವು 3 ಗುಣಗಳು ಉತ್ಪತ್ತಿ ಆಗ್ತದೆ: ಸತ್ವಗುಣ, ರಜಗುಣ, ತಮಗುಣ. ಅದಕ್ಕೆ
ಅದಕ್ಕಾಗಿಯೇ ಈ ಗುಣಗಳು ಉತ್ತಮವಾಗಬೇಕು ಅಂತಂದ್ರೆ ಅದಕ್ಕಾಗಿ ಹೇಳಿದ್ರು ಏನಂತ ಹೇಳಿ, ಪುರಾಣವನ್ನ ನೀವು ಕೇಳ್ರಿಪ್ಪ. ಅದಕ್ಕೆ ಯಾವ ಪುರಾಣ ಹೇಳ್ತಾರೆ? ಸದ್ಗುರು ಶರಣಸಿದ್ಧಲಿಂಗೇಶ್ವರರ ಪುರಾಣ. ಸದ್ಗುರು ಶರಣಸಿದ್ಧಲಿಂಗೇಶ್ವರ ಪುರಾಣ ನಿಮ್ಗೆಲ್ಲರಿಗೂ ಗೊತ್ತದ, ನೀವೆಲ್ಲರಿಗೂ ಕೇಳೋದವರೇ ಇದ್ದೀರಿ. ಏನಾರ ಒಂದು 70 ಸಲ ಕೇಳಿರ್ಬೇಕು. ಯಾಕ್ರಿ? ಒಂದು 70 ಸಲ ಮನೆಯವ್ರಿಗೆ ಎಲ್ಲರಿಗೂ ಕಂಡು ಮಾಟದ. ಸಣ್ಣ ಪರಗಳನ್ನು ಹೋಗಿ ಕೇಳೋರಿಗೆ ಎಲ್ಲರಿಗೂ ಗೊತ್ತದ. ಅದು ಖರೆ ಅದು ಒಳಗಿನ ರಹಸ್ಯ ಬಿಡಿಸಿ ಹೇಳುವುದೇ ಒಂದು ಮುಖ್ಯ ಆಗಿರ್ತಕ್ಕಂಥದ್ದದ. ಅದಕ್ಕೆ ಅನ್ನದ ಅಂಥ ಹೇಳಿದ್ರಲ್ಲ, ನೀವು ಮನ್ಯಾಗ ಕೂತು ಕೇಳಿದ್ರು ಓಟು ಪಾಪ ನಿನಗೆ ಬರ್ತದೆ ನೋಡ್ರಿ. ನಮ್ಗೆಲ್ಲ ಇದ್ದಿದ್ದ ಪಾಪ ಹೋಗ್ಬೇಕು ಅಂತಂದ್ರೆ ಮನ್ಯಾಗಿಂದ ಪುರಾಣ ಕೇಳೋಕ್ಕಿಲ್ಲ ಬರ್ರಿ. ಇಲ್ರಿ ಪೀಕರಾಚಾರರು ನಾವು ಅಲ್ಲೇ ಕೂತು ಕೇಳ್ತೇವ್ರಿ ಅಂತಂದ್ರೆ ಕಲಂಗಡಿ ಕಾಗದಾಗತ್ತವ್ರಿ, ಕಲಂಗಡಿ ಹಾಗಿದ್ದಾಗ ಕಲಂಗಡಿ ಪಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ 12 ಮಾತಿಗೆ ಹಾಕ್ಬಿಡ್ತೇವೆ. ಹರಿ ಓಂ ತತ್ಸತ್.